Hello students, now let us start the chapter oscillations. So ಈ oscillations ಅನ್ನೋ ಚಾಪ್ಟರ್ ನಿಮ್ಮ ಬೋರ್ಡ್ ಎಕ್ಸಾಮು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಎರಡೂ ಎಕ್ಸಾಮ್ಸ್ಗಳಿಗೆ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಓಕೆ, ಸೊ ಆಮೇಲೆ ಇನ್ನೊಂದು ಪಾಯಿಂಟ್ ಏನು ಅಂದರೆ, ನೀವು ಇಷ್ಟೊತ್ತು ಏನು ಚಾಪ್ಟರ್ಗಳು ಕಲ್ತ್ರಿ ಅಷ್ಟು ಈಸಿಯಾಗಿ ಈ ಚಾಪ್ಟರ್ದು ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ. ಓಕೆ, ಸೊ ಇಟ್ ಇನ್ವಾಲ್ವ್ಸ್ ಥಿಂಕಿಂಗ್. ನೀವು ಥಿಂಕ್ ಮಾಡಬೇಕು ಆ್ಯಂಡ್ ಅನಲೈಸ್ ಮಾಡಬೇಕು. ದೆನ್ ದಿಸ್ ಚಾಪ್ಟರ್ ಆ್ಯಂಡ್ ದ ನೆಕ್ಸ್ಟ್ ಚಾಪ್ಟರ್ ಆಸಿಲೇಷನ್ಸ್ ಮತ್ತು ನೆಕ್ಸ್ಟ್ ಚಾಪ್ಟರ್ ವೇವ್ಸ್. ಸೊ ಇವೆರಡು ಚಾಪ್ಟರ್ ಏನಾಗುತ್ತೆ ಆಗ ಈಸಿ ಆಗುತ್ತೆ. ಓಕೆ, ಸೊ ದಿಸ್ ಟು ಚಾಪ್ಟರ್ಸ್ ಆರ್ ಬಿಟ್ ಟ್ರಿಕಿ ಕಂಪೇರ್ಡ್ ಟು ದ ಚಾಪ್ಟರ್ಸ್ ವಿಚ್ ಯು ಸ್ಟಡಿಡ್ ಟಿಲ್ ನೌ. ಓಕೆ, ಸೊ ಇಟ್ ಇನ್ವಾಲ್ವ್ಸ್ ಸಮ್ ಥಿಂಕಿಂಗ್ ಆ್ಯಂಡ್ ಅನಲೈಸಿಂಗ್. ಓಕೆ, so now let's start the chapter. Okay, so in your previous chapters you came across many types of motion. Okay, in motion in a straight line, what you studied a body moving in a straight line. In motion in a plane you studied about projectile motion. Projectile motion ಅಂದ್ರೇನು, ಒಂದು ಬಾಡಿನ if you throw a body into space making a certain angle with the horizontal, then the body follows the parabolic path and hits to the ground again. So that motion is called as projectile motion. ಹಂಗೆ ಅದೇ ಚಾಪ್ಟ್ರಲ್ಲಿ a body moving with uniform circular motion, ಒಂದು ಬಾಡಿ ಸರ್ಕ್ಯುಲರ್ ಮೋಷನಲ್ಲಿ ಮೂವ್ ಆಗ್ತಿರುತ್ತೆ ವಿತ್ ಯೂನಿಫಾರ್ಮ್ ಸ್ಪೀಡ್. ಸೊ ಅಂಥ ಮೋಷನ್ನ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತ ಕರಿತೀರ, ಅದನ್ನು ಸ್ಟಡಿ ಮಾಡಿದ್ರಿ. ಹಂಗೆ ಗ್ರಾವಿಟೇಷನ್ ಚಾಪ್ಟ್ರಲ್ಲಿ ದ ಮೋಷನ್ ಆಫ್ ಪ್ಲಾನೆಟ್ಸ್ ಅರೌಂಡ್ ಸನ್. ಓಕೆ, ಅದನ್ನು ಸ್ಟಡಿ ಮಾಡಿದ್ರಿ. ಸೊ ಈಗ ನಾವು ಲೆಟ್ ಅಸ್ ಸ್ಟಡಿ ಇನ್ ದಿಸ್ ಚಾಪ್ಟರ್ ವಿಲ್ ಸ್ಟಡಿ ಅಬೌಟ್ ಎ ಪರ್ಟಿಕ್ಯುಲರ್ ಟೈಪ್ ಆಫ್ ಮೋಷನ್ ಕಾಲ್ಡ್ ಆಸ್ ಆಸಿಲೇಷನ್ಸ್. ಓಕೆ, ಸೊ ಈಗ ಆಸಿಲೇಷನ್ಸ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋ ಮುಂಚೆ ಸೊ ನಮ್ಮ ಮೋಷನ್ಸ್ಗಳ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡೋಣ. ಓಕೆ, ಸೊ ನಾನೀಗ ಕೆಲವು ಎಕ್ಸಾಂಪಲ್ಸ್ ಕೊಡ್ತೀನಿ. ಸೊ ಈ ಎಕ್ಸಾಂಪಲ್ಸನ್ನು ನೀಟಾಗಿ ಕೇಳಿ. ಸೊ ಕನ್ಸಿಡರ್ ಎ ಸ್ಟ್ರೈಟ್ ರೋಡ್. ಒಂದು ಸ್ಟ್ರೈಟ್ ರೋಡ್ ಇತ್ತು ಅಂದ್ಕೊಳ್ಳಿ. ಸೊ ಒಂದು ಕಾರ್ ತಗೊಳ್ಳಿ. ಸೊ a car is moving on the straight road with a constant speed ಅಂದ್ಕೊಳ್ಳಿ. ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಆ ಕಾರು ಆ ಸ್ಟ್ರೈಟ್ ರೋಡ್ ಮೇಲೆ ಮೂವ್ ಆಗ್ತಾ ಇದೆ. ಓಕೆ, ಸೊ ನಾವು ಅನದರ್ ಎಕ್ಸಾಂಪಲ್, ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ. ಸೊ ಯು ಹ್ಯಾಡ್ ಎ ಫೀಲ್ಡ್. ಸೊ ಒಂದು ಸ್ಟೋನ್ ಅಥವಾ ಒಂದು ಬಾಡಿ ತಗೊಳ್ಳಿ. ಯು ಥ್ರೋ ದ ಬಾಡಿ ಮೇಕಿಂಗ್ ಎ ಸರ್ಟನ್ ಆ್ಯಂಗಲ್ ವಿತ್ ದ ಹಾರಿಸಾಂಟಲ್. ಸೊ ಒಂದು ಬಾಡಿನ ಹಾರಿಸಾಂಟಲ್ ಜೊತೆ ಒಂದು ಆ್ಯಂಗಲ್ ಮಾಡಿ ಥ್ರೋ ಮಾಡಿ. ಸೊ ಆ ಬಾಡಿ ಏನಾಗುತ್ತೆ, ಪ್ಯಾರಾಬೋಲಿಕ್ ಪಾತ್ ಟ್ರಾವೆಲ್ ಮಾಡಿಬಿಟ್ಟು ಮತ್ತೆ ಗ್ರೌಂಡಿಗೆ ರೀಚ್ ಆಗುತ್ತೆ. ಓಕೆ, ಸೊ ಇದು ಅನದರ್ ಎಕ್ಸಾಂಪಲ್. ಓಕೆನಾ? ಸೊ ಇನ್ನೂ ಕೊಡೋದಾದರೆ ಎಕ್ಸಾಂಪಲ್ಸ್ ನೋಡೋಣ. ಓಕೆ, 1 minute, ಐ ವಿಲ್ ರೈಟ್ ಇಟ್ ಸ್ಮಾಲ್. ಸೊ ಈ ಸುಮಾರು ಎಕ್ಸಾಂಪಲ್ಸ್ನ ಸ್ವಲ್ಪ ಚಿಕ್ಕದಾಗಿ ಬರೆಯೋಣ. ಸೊ ಒಂದು ಕಾರ್ ಸ್ಟ್ರೈಟ್ ರೋಡಲ್ಲಿ ಮೂವ್ ಆಗ್ತಾ ಇದೆ. ಪ್ರೊಜೆಕ್ಟೈಲ್ ಮೋಷನ್. ಓಕೆ, ಸೊ ಈಗ ಅನದರ್ ಎಕ್ಸಾಂಪಲ್ ತಗೊಳ್ಳಿ. ಈಗ ಸೊ ಒಂದು ಥ್ರೆಡ್ ತಗೊಳ್ಳಿ. ಆ ಥ್ರೆಡ್ಡಿನ ಎಂಡ್ಗೆ ಒಂದು ಮಾಸ್ ಕಟ್ಬಿಡಿ. ಆ ಮಾಸ್ ಕಟ್ಬಿಟ್ಟು ಥ್ರೆಡ್ನ ಈ ಥರ ಹಾರಿಸಾಂಟಲ್ ಸರ್ಕಲಲ್ಲಿ ಮೂವ್ ಮಾಡಿ. ಓಕೆ, ಸೊ ನಿಮ್ಮ ಮಾಸ್ ಏನು ಮಾಡುತ್ತೆ, ಸರ್ಕ್ಯುಲರ್ ಮೋಷನ್ ಮಾಡುತ್ತೆ. ಇದು ನಿಮ್ಮ ಥ್ರೆಡ್. ಓಕೆ, ಸೊ ಇದು ಅನದರ್ ಎಕ್ಸಾಂಪಲ್. and move the body with the same speed, constant speed ಅಲ್ಲಿ ಆ ಬಾಡಿನ ಮೂವ್ ಮಾಡಿ. ಯು ಮೇಕ್ ದ ಬಾಡಿ ಮೂವ್. ಆ ಥ್ರೆಡ್ಗೆ ಕಟ್ಟಿದ್ದೀರಲ್ವಾ, ಥ್ರೆಡ್ದ ಎಂಡಿಗೆ ಕಟ್ಟಿರೋ ಬಾಡಿನ ಮೂವ್ ಮಾಡಿ. ಸೊ ಯಾವ ಥರ ಅಂದರೆ ಒಂದು ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಮೂವ್ ಆಗಬೇಕು, ಸರ್ಕ್ಯುಲರ್ ಪಾತ್ ಟ್ರಾವೆಲ್ ಮಾಡುತ್ತೆ ಅದು ಇನ್ ಎ ಹಾರಿಸಾಂಟಲ್ ಪ್ಲೇನಲ್ಲಿ. ಸೊ ಇದೊಂದು ಎಕ್ಸಾಂಪಲ್. ಈಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ. ಈಗ ಸೊ ಟೇಕ್ ದಿಸ್ ಆಸ್ ಸನ್. ಸೊ ಇದು ಅರ್ತ್ ಅನ್ಕೊಳ್ಳಿ. ಸೊ ಅರ್ತ್ ಏನು ಮಾಡುತ್ತೆ, ಪ್ಯಾರಾಬೋಲಿಕ್ ಪಾತಲ್ಲಿ ಸನ್ ಸುತ್ತ ಸಾರಿ ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್ ಇನ್ ಎಲಿಪ್ಟಿಕಲ್ ಪಾತಲ್ಲಿ ಸನ್ ಸುತ್ತ ಅರ್ತ್ ಸುತ್ತುತ್ತೆ. ಹಂಗಾರೆ ಸನ್ ಎಲ್ಲಿರುತ್ತೆ, ಸೊ ಆ ಎಲಿಪ್ಸ್ಗೆ 2 ಫೋಕಸ್ಗಳು ಇರ್ತವೆ. ಸೊ ಒಂದು ಫೋಕಸಲ್ಲಿ ಸನ್ ಇರುತ್ತೆ. ಓಕೆ, ಸೊ ದಿಸ್ ಈಸ್ ಒನ್ ಎಕ್ಸಾಂಪಲ್.
Another example I'll tell. So see here. Again, take a thread and one end of the thread ಗೆ ಮಾಸ್ ಹಾಕಿ ಆ ಥ್ರೆಡ್ನ ಸಸ್ಪೆಂಡ್ ಮಾಡಿ ಯೂಸಿಂಗ್ ಎ ಸಪೋರ್ಟ್. ಸೊ ಈಗ ಈ ಮಾಸ್ನ ಸ್ವಲ್ಪ ಈ ಕಡೆ ಪುಲ್ ಮಾಡ್ಬಿಟ್ಟು ಬಿಡಿ. ಸೊ ಆಗ ನಮ್ಮ ಮಾಸ್ ಏನು ಮಾಡುತ್ತೆ ನೋಡಿ, ಇಟ್ ಎಕ್ಸಿಕ್ಯೂಟ್ಸ್ ಟು ಆ್ಯಂಡ್ ಫ್ರೋ ಮೋಷನ್ಸ್. ಸೊ ಈ ಥರ ನಮ್ಮ ಮಾಸು ಟು ಆ್ಯಂಡ್ ಫ್ರೋ ಮೋಷನ್ ಮಾಡುತ್ತೆ. ಫಸ್ಟ್ ಮಾಸ್ ಇಲ್ಲಿತ್ತು, ಸ್ವಲ್ಪ ಪುಲ್ ಮಾಡಿಬಿಡಿ. ಸೊ ಮಾಸ್ ನೋಡಿ ಟು ಆ್ಯಂಡ್ ಫ್ರೋ ಮೋಷನ್ ಮಾಡುತ್ತೆ. ಇದನ್ನೇ ಪೆಂಡುಲಮ್ ಅಂತ ಕರೆಯೋದು. ಸೊ 5 ಎಕ್ಸಾಂಪಲ್ಸ್ ತಗೊಂಡಿದ್ದೀವಿ ನಾವೀಗ. ಒಂದು ಸ್ಟ್ರೈಟ್ ರೋಡಲ್ಲಿ ಕಾರ್ ಮೂವ್ ಆಗ್ತಾ ಇದೆ, ಇನ್ನೊಂದು ಪ್ರಾಜೆಕ್ಟೈಲ್ ಮೋಷನ್, ಇನ್ನೊಂದು ಒಂದು ಬಾಡಿ, ಒಂದು ಥ್ರೆಡ್ಡಿನ ಎಂಡ್ಗೆ ಒಂದು ಬಾಡಿ ಕೊಟ್ಬಿಟ್ಟು ಆ ಬಾಡಿನ ರೊಟೇಟ್ ಮೂವ್ ಮಾಡ್ತಿರೋ ಸರ್ಕ್ಯುಲರ್ ಮೋಷನ್ ಇನ್ ಹಾರಿಜಾಂಟಲ್ ಪ್ಲೇನ್ ವಿತ್ ದ ಹೆಲ್ಪ್ ಆಫ್ ದ ಥ್ರೆಡ್. ಇನ್ನೊಂದು ದ ಮೋಷನ್ ಆಫ್ ಅರ್ತ್ ಅರೌಂಡ್ ಸನ್. ಇನ್ನೊಂದು ದ ಟು ಆ್ಯಂಡ್ ಫ್ರೋ ಮೋಷನ್ಸ್ ಆಫ್ ದ ಬಾಬ್ ಆರ್ ಮಾಸ್ ಇನ್ ಅ ಪೆಂಡುಲಮ್. ಸೊ ದಿಸ್ ಇಸ್ ಕಾಲ್ಡ್ ಅ ಸಿಂಪಲ್ ಪೆಂಡುಲಮ್. ಸೊ ಈ 5 ಎಕ್ಸಾಂಪಲ್ಸ್ನ ಅಬ್ಸರ್ವ್ ಮಾಡಿ. ಸೊ ಈ 5 ಡಿಫ್ರೆಂಟ್ ಟೈಪ್ಸ್ ಆಫ್ ಮೋಷನ್ ಬಗ್ಗೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಮೋಷನನ್ನು ಕನ್ಸಿಡರ್ ಮಾಡಿದ್ದೀವಿ ನಾವು. ಓಕೆ, ಸೊ ಈ ಫಸ್ಟ್ 2 ಮೋಷನ್ಸ್ ನೋಡಿ, ಆ್ಯಂಡ್ ದ ಥರ್ಡ್, ಫೋರ್ತ್ ಆ್ಯಂಡ್ ಫಿಫ್ತ್ ಟೈಪ್ ಆಫ್ ಮೋಷನ್ಸ್. ಫಸ್ಟ್ 2 ಮೋಷನ್ಸ್ನ ಗಮನಿಸಿ, ಹಂಗೆ ಥರ್ಡ್, ಫೋರ್ತ್ ಆ್ಯಂಡ್ ಫಿಫ್ತ್ ಟೈಪ್ ಆಫ್ ಮೋಷನ್ನ ಗಮನಿಸಿ. ಸೊ ಈಗ ನೀವೇನು ಅರ್ಥ ಮಾಡ್ಕೋಬೋದು ನೋಡಿ, ಈ ಮೋಷನ್ಗಳಲ್ಲಿ ರಿಪೀಟ್ ಆಗ್ತಾ ಇದೆ ನೋಡಿ. ಸೊ ಈಗ ಈ ಮಾಸು ಸರ್ಕ್ಯುಲರ್ ಪಾತಲ್ಲಿ ಮೂವ್ ಆಯಿತು, ಇಲ್ಲಿ ಬಂತು, ಮತ್ತೆ ಅದೇ ಸರ್ಕ್ಯುಲರ್ ಪಾತ್ ಮೇಲೆ ಮೂವ್ ಆಗುತ್ತೆ ನೋಡಿ. ಸೊ ಇಟ್ ಈಸ್ ರಿಪೀಟಿಂಗ್ ಇಟ್ ಸೆಲ್ಫ್. ಇಲ್ಲೂ ನೋಡಿ, ಅರ್ಥ ಸುತ್ತಾ ಇದೆ. ಫಸ್ಟ್ ಇಲ್ಲಿತ್ತು ಅಂದ್ಕೊಳ್ಳಿ, ಅರ್ಥ ಸುತ್ತಾ ಇದೆ, ಸುತ್ತ, ಮತ್ತಿಲ್ಲೇ ಬಂತು 1 ಇಯರ್ ಕಳೆದ ಮೇಲೆ. ಓಕೆ, ಮತ್ತು ಇನ್ನೊಂದು ಇಯರ್ ಕಳೀತು, ಮತ್ತಾಗಿಲ್ಲೇ ಬಂತು, ಇನ್ನೊಂದು ಇಯರ್ ಕಳೀತು, ಇಲ್ಲೇ ಬಂತು. ಸೊ ಇಲ್ಲೂ ನೋಡಿ, ದ ಮೋಷನ್ ಇಸ್ ರಿಪೀಟಿಂಗ್ ಇಟ್ ಸೆಲ್ಫ್. ಇಲ್ಲೂ ನೋಡಿ, ಈ ನಮ್ಮ ಸ್ಮಾಲ್ ಮಾಸ್ ಅದು ನೋಡಿ ತನ್ನ ಮೋಷನ್ನ ರಿಪೀಟ್ ಮಾಡುತ್ತೆ ನೋಡಿ. ಇಲ್ಲಿಂದ ಇಲ್ಲಿ ಹೋಗುತ್ತೆ, ಮತ್ತಿಲ್ಲಿ ಬರುತ್ತೆ. ಓಕೆನಾ, ಮತ್ತೆ ರಿಪೀಟ್ ಆಗುತ್ತೆ ನೋಡಿ ಮೋಷನ್. ಓಕೆ, ಸೊ ಇಷ್ಟೆಲ್ಲ ಎಕ್ಸಾಂಪಲ್ಸಿಂದ ನಾವು ಏನು ಅರ್ಥ ಮಾಡ್ಕೋಬೋದು ಅಂದರೆ, ನಾವು ಮೋಷನ್ ರಿಪೀಟ್ ಆಗ್ತಿದೆಯಾ ಆಗ್ತಿಲ್ವಾ ಅನ್ನೋದ್ರ ಬೇಸಿಸ್ ಮೇಲೆ ಮೋಷನನ್ನು 2 ಟೈಪ್ಸ್ ಆಗಿ ನಾವು ಕ್ಲಾಸಿಫೈ ಮಾಡ್ಬೋದು. ಸೊ ಯಾವ ಮೋಷನಲ್ಲಿ ರಿಪಿಟೇಷನ್ಸ್ ನಡೀತಾ ಇಲ್ಲ, ಇವೆರಡು ನೋಡಿ, ಫಸ್ಟ್ 2 ಎಕ್ಸಾಂಪಲ್ಸ್. ಸೊ ದ ಕಾರ್ ಇಸ್ ಕೀಪಿಂಗ್ ಆನ್ ಮೂವಿಂಗ್ ಆನ್ ಅ ಸ್ಟ್ರೈಟ್ ರೋಡ್. ಅದೇ ಥರ ಯು ಹ್ಯಾವ್ ಥ್ರೋನ್ ಎ ಸ್ಟೋನ್ into space making a certain angle with horizontal and the thrones fell to the ground again. That's it. ಸೊ ಇಲ್ಲಿ ಯಾವುದೇ ರಿಪಿಟೇಷನ್ ನಡೀತಿಲ್ಲ ಮೋಷನ್ದು. ಬಟ್ ಈ ಎಕ್ಸಾಂಪಲ್ಸಲ್ಲಿ ನೋಡಿ, ಮೋಷನ್ದು ರಿಪಿಟೇಷನ್ಸ್ ನಡೀತಾ ಇದೆ. ಸೊ ಹಂಗಾರೆ ನಮ್ಮ ಮೋಷನ್ಸ್ನಾಗ ರಿಪಿಟೇಷನ್ ಮಾಡ್ತಿದೆಯಾ ಮಾಡ್ತಿಲ್ವಾ ಅಂತ ಕ್ಲಾಸಿಫೈ ಮಾಡೋದಾದ್ರೆ 2 ಥರ ಕ್ಲಾಸಿಫೈ ಮಾಡ್ಬೋದು. ಒಂದು, ದ ಮೋಷನ್ ವಿಚ್ ಕೀಪ್ಸ್ ಆನ್ ರಿಪೀಟಿಂಗ್ ಇಟ್ ಸೆಲ್ಫ್. ಓಕೆ, ಆ್ಯಂಡ್ ದಿ ಅದರ್ ಟೈಪ್ ಆಫ್ ಮೋಷನ್ ವಿಚ್ ಡಸಂಟ್ ರಿಪೀಟ್ ಇಟ್ ಸೆಲ್ಫ್. So one type of motions are non-periodic motions. So the motions which doesn't repeat itself, adana non-periodic motions anta karibodu. And other type of motions which repeats itself, anta motions na periodic motions anta karitira. Okay, ಅರ್ಥ ಆಯ್ತಲ್ಲ? ಸೊ ವಾಟ್ ಆರ್ ನಾನ್ ಪೀರಿಯಾಡಿಕ್ ಮೋಷನ್ಸ್, ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ದ ಮೋಷನ್ which does not repeat itself. ಸೊ ಯಾವ ಮೋಷನ್ ರಿಪೀಟ್ ಆಗಲ್ಲ ಅದು
ನಾನ್ ಪೀರಿಯಾಡಿಕ್ ಮೋಷನ್. ಎಕ್ಸಾಂಪಲ್ ಏನಪ್ಪ ಇದಕ್ಕೆ? ಪ್ರೊಜೆಕ್ಟೈಲ್ ಮೋಷನ್, ಸೊ ಆಮೇಲೆ ಮೋಷನ್ ಆಫ್ ಎ ಬಾಡಿ ಇನ್ ಎ ಸ್ಟ್ರೈಟ್ ಲೈನ್, ಪ್ರೊಜೆಕ್ಟೈಲ್ ಮೋಷನ್ ಮತ್ತು ಮೋಷನ್ ಆಫ್ ಎ ಬಾಡಿ ಇನ್ ಎ ಸ್ಟ್ರೈಟ್ ಲೈನ್. ಸೊ ಇದಕ್ಕೆ ಇವು ಏನಕ್ಕೆ ಎಕ್ಸಾಂಪಲ್? ನಾನ್ ಪೀರಿಯಾಡಿಕ್ ಮೋಷನ್ಗೆ ಎಕ್ಸಾಂಪಲ್. ಓಕೆ, ಈಗ ಪೀರಿಯಾಡಿಕ್ ಮೋಷನ್ಸ್ ಅಂದ್ರೆ ಏನು ಸ್ಟಡಿ ಮಾಡೋಣ. ಅಂದ್ರೆ ವಾಟ್ ಆರ್ ಪೀರಿಯಾಡಿಕ್ ಮೋಷನ್ಸ್? So periodic motion is a motion which repeats itself at fixed intervals of time. ಇದು ವೆರಿ ಇಂಪಾರ್ಟೆಂಟ್. ರಿಪೀಟ್ ಇಟ್ ಸೆಲ್ಫ್ ಆಗೋದೆಲ್ಲ ಪೀರಿಯಾಡಿಕ್ ಮೋಷನ್ಸ್ ಅಂತ ಹೇಳೋಕ್ಕಾಗಲ್ಲ. ರಿಪೀಟ್ ಇಟ್ ಸೆಲ್ಫ್ ಆಗಬೇಕು ಯಾವಾಗ? ಫಿಕ್ಸ್ಡ್ ಇಂಟರ್ವಲ್ ಆಫ್ ಟೈಮ್ಗಳು ಕಳೆದ ಮೇಲೆ ರಿಪೀಟ್ ಇಟ್ ಸೆಲ್ಫ್ ಆಗ್ತಾ ಹೋಗ್ಬೇಕು. ಈಗ ಎಕ್ಸಾಂಪಲ್ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ ಈಗ. ಸೊ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಪೀರಿಯಾಡಿಕ್ ಮೋಷನ್, the motion, so ಬರೀಬೇಕು ಡೆಫಿನೇಷನ್, which repeats itself at fixed intervals of time. ವೆರಿ ಇಂಪಾರ್ಟೆಂಟ್ ನೋಡಿ. ಸೊ ಯಾವ ಮೋಷನ್ ರಿಪೀಟ್ ಇಟ್ ಸೆಲ್ಫ್ ಆಗುತ್ತೆ, ಬಟ್ ಫಿಕ್ಸ್ಡ್ ಇಂಟರ್ವಲ್ ಆಫ್ ಟೈಮ್ಗಳ ನಂತರ ಮೋಷನ್ ರಿಪೀಟ್ ಆಗಬೇಕು, ಅಂಥ ಮೋಷನ್ಸನ್ನ ಪೀರಿಯಾಡಿಕ್ ಮೋಷನ್ಸ್ ಅಂತ ಕರಿತೀರ. ಓಕೆ, ಸೊ ಇದಕ್ಕೆ ಎಕ್ಸಾಂಪಲ್ ನೋಡೋಣ. ಪೀರಿಯಾಡಿಕ್ ಮೋಷನ್ಗೆ ಏನು ಎಕ್ಸಾಂಪಲ್ಸ್? ಈಗ ತಾನೇ ನೋಡಿದ್ವಿ, ಅದು ಮತ್ತೆ ಡೀಟೇಲ್ ಆಗಿ ನೋಡೋಣ. ಸೊ ಕನ್ಸಿಡರ್ ಸನ್ ಕನ್ಸಿಡರ್ ಮಾಡಿ. ಸೊ ಈ ಸನ್ ಸುತ್ತ ಯಾರು ಸುತ್ತದು? ಪ್ಲಾನೆಟ್ಸ್. ಏನು ಪಾತಲ್ಲಿ ಸುತ್ತವೆ? ಓದಿದ್ರೆ ಗ್ರಾವಿಟೇಷನ್ ಚಾಪ್ಟ್ರಲ್ಲಿ. ಸನ್ ಸುತ್ತ ಪ್ಲಾನೆಟ್ಸ್ಗಳು ಯಾವ ಪಾತಲ್ಲಿ ಸುತ್ತುತ್ತವೆ? ಎಲಿಪ್ಟಿಕಲ್ ಪಾತಲ್ಲಿ ಸುತ್ತುತ್ತವೆ. ಓಕೆನಾ? ಓಕೆ, ಸೊ ಇದು ಸನ್ ಅರ್ತ್ ಸುತ್ತಾ ಇದೆ ನೋಡಿ, ಸನ್ ಸುತ್ತ ಇಲ್ಲಿತ್ತು ಅನ್ಕೊಳ್ಳಿ ಅರ್ಥ. ಓಕೆ, ಸೊ ಇಲ್ಲಿಂದ ಸುತ್ತಾ ಇದೆ ಎಲಿಪ್ಟಿಕಲ್ ಪಾತಲ್ಲಿ. ಇದೇ ರೆವಲ್ಯೂಷನ್ ಆಫ್ ಅರ್ತ್ ಅನ್ನೋದು ಇದನ್ನೇ. ಓಕೆ, ಸೊ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಅರ್ಥ. 1 ಇಯರ್ ಕಳೀತು ಅನ್ಕೊಳ್ಳಿ. 1 ಇಯರ್, 1 ವರ್ಷ. 1 ಇಯರ್ ಹ್ಯಾಸ್ 365.25 ಡೇಸ್, ಗೊತ್ತು ನಿಮಗೆ. ಸೊ 1 ಇಯರ್ ಕಳೆದ ಮೇಲೆ ಮತ್ತೆ ಅರ್ಥ ಇಲ್ಲೇ ಬಂತು ನೋಡಿ. ಓಕೆ, ಮತ್ತೆ ಇಟ್ ಕಂಟಿನ್ಯೂಸ್ ಇಟ್ಸ್ ಮೋಷನ್, ಪೀರಿಯಾಡಿಕ್ ಮೋಷನ್ ಅಲ್ಲ. ಸೊ ಮತ್ತೆ ಮೋಷನ್ ರಿಪೀಟ್ ಇಟ್ ಸೆಲ್ಫ್ ಆಯ್ತು ನೋಡಿ, ಅದೇ ಪಾತ್ ಮೇಲೆ ಟ್ರಾವೆಲ್ ಮಾಡ್ತು ಅರ್ಥ. ರಿಪೀಟ್ ಇಟ್ ಸೆಲ್ಫ್ ಅಂದರೆ repeat itself. See, the motion is repeating itself. Earth is traveling again in the same elliptical path. ಮತ್ತೆ ಇಲ್ಲಿ ಬಂತು, ಇನ್ನೊಂದು ವರ್ಷ ಕಳೆದಿದೆ. ಸೊ ಇಲ್ಲಿಂದ ಸ್ಟಾರ್ಟ್ ಆದರೆ ಪ್ರತಿ ಒಂದೊಂದು ವರ್ಷಕ್ಕೆ ಅರ್ಥ ಇಲ್ಲೇ ಬರುತ್ತೆ. ಪ್ರತಿ ಒಂದೊಂದು ವರ್ಷ ಆದಮೇಲೆ ಮತ್ತೆ ತನ್ನ ಮೋಷನ್ನ ರಿಪೀಟ್ ಮಾಡುತ್ತೆ. ಸೊ ದಿಸ್ ಇಸ್ ಪೀರಿಯಾಡಿಕ್ ಮೋಷನ್. ದ ಮೋಷನ್ ಆಫ್ ದ ಬಾಡಿ ರಿಪೀಟ್ ಇಟ್ ಸೆಲ್ಫ್ ಆಟ್ ಫಿಕ್ಸ್ಡ್ ಇಂಟರ್ವಲ್ಸ್ ಆಫ್ ಟೈಮ್. ಅಷ್ಟೇ ಇಂಟರ್ವಲಲ್ಲಿ ರಿಪೀಟ್ ಆಗ್ಬೇಕು ನೋಡಿ. ಅರ್ಥ ಇಲ್ಲಿತ್ತು, 1 ವರ್ಷ ಆಯಿತು, ಮತ್ತಿಲ್ಲೇ ಬಂತು, ಮತ್ತೀಗ ರಿಪೀಟ್ ಇಟ್ ಸೆಲ್ಫ್ ಆಗ್ತಿದೆ ನೋಡಿ ಮೋಷನ್. ಮತ್ತಲ್ಲೇ ಬರೋಕ್ಕೆ ಇನ್ನೊಂದು ವರ್ಷ ಆಗುತ್ತೆ, ಮತ್ತಿಲ್ಲೇ ಬರೋಕ್ಕೆ ಇನ್ನೊಂದು ವರ್ಷ ಆಗುತ್ತೆ. ಅದನ್ನೇ ದ ಪೀರಿಯಡ್ ಆಫ್ ರೆವಲ್ಯೂಷನ್ ಆಫ್ ದಿ ಅರ್ತ್ ಅರೌಂಡ್ ದ ಸನ್ ಅನ್ನೋದು. ಒಂದು ಸರಿ ರಿವಾಲ್ವ್ ಆಗೋಕ್ಕೆ ಎಷ್ಟು ಟೈಮ್ ತಗೊಳ್ತು, ಅದೇ ಪೀರಿಯಡ್ ಆಫ್ ರೆವಲ್ಯೂಷನ್ ಆಫ್ ಅರ್ತ್ ಅರೌಂಡ್ ಸನ್. ದಟ್ ಈಸ್ 1 ಇಯರ್ ಅಥವಾ 365.25 ಡೇಸ್. ಪೀರಿಯಡ್ ಆಫ್ ರೆವಲ್ಯೂಷನ್, ಪೀರಿಯಡ್ ಆಫ್ ಪೀರಿಯಾಡಿಕ್ ಮೋಷನ್, ಅವುಗಳ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಮುಂದೆ ಸ್ಟಡಿ ಮಾಡ್ತೀರಾ. ಸೊ ಪೀರಿಯಾಡಿಕ್ ಮೋಷನ್ ಅಂದರೆ ಗೊತ್ತಾಯ್ತಲ್ಲ, ಬಾಡಿದು ಮೋಷನ್ ರಿಪೀಟ್ ಆಗಬೇಕು. ಯಾವಾಗ? ಫಿಕ್ಸ್ಡ್ ಇಂಟರ್ವಲ್ ಆಫ್ ಟೈಮ್ಗಳ ನಂತರ ಮೋಷನ್ ರಿಪೀಟ್ ಆಗ್ತಾ ಹೋಗ್ಬೇಕು. ಓಕೆ, ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ ಈಗ. ಸೊ ಇದೇ ನಮ್ಮ ಅರ್ತ್ ಅನ್ಕೊಳ್ಳಿ. ಸೊ ಅರ್ತ್ ಸುತ್ತದೇ ಯಾರು ಗೊತ್ತಲ್ಲ? ಮೂನ್.
ಸೊ ಮೂನು ಇಲ್ಲಿತ್ತು ಅನ್ಕೊಳ್ಳಿ, ಅರ್ಥ ಸುತ್ತತ್ತೀಗ ಮೂನು ಸರ್ಕ್ಯುಲರ್ ಪಾತಲ್ಲಿ. ಸೊ ಮತ್ತೆ ಇಲ್ಲಿ ಬಂತು ಮೂನು. ಎಷ್ಟು ಟೈಮ್ ತಗೊಳ್ತು? 28 ಡೇಸ್ ತಗೊಳುತ್ತೆ. ಸೊ ನೋಡಿ, ಇದು ಪಿರಿಯಾಡಿಕ್ ಮೋಷನ್. ನೋಡಿ, ದ ರೆವಲ್ಯೂಷನ್ ಆಫ್ ಮೂನ್ ಅರೌಂಡ್ ಸನ್. ಇಲ್ಲಿಂತು ಸರ್ಕ್ಯುಲರ್ ಪಾತಲ್ಲಿ ಮೂವ್ ಆಯಿತು, ಮತ್ತಿಲ್ಲೇ ಬಂತು 28 ಡೇಸ್ ತಗೊಂತು. ಮತ್ತೆ ಸರ್ಕ್ಯುಲರ್ ಪಾತಲ್ಲಿ ಕಂಟಿನ್ಯೂ ಮಾಡ್ತು ಮೋಷನ್ನ, ಮತ್ತಿಲ್ಲೇ ಬಂತು, ಮತ್ತೆ 28 ಡೇಸ್ ತಗೊಳುತ್ತೆ. ನೋಡಿ, ಪ್ರತಿ 28 ಡೇಸ್ ನಂತರ ಮುಂದು ಮೋಷನ್ ರಿಪೀಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ದಟ್ ಈಸ್ ಆಲ್ಸೋ ಎ ಪೀರಿಯಾಡಿಕ್ ಮೋಷನ್. ಈಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಈಗ ಸಿಂಪಲ್ ಪೆಂಡುಲಮ್ ತಗೊಳ್ಳೋಣ. ಈಗ ಸಿಂಪಲ್ ಪೆಂಡುಲಮ್. ಓಕೆ, ಲೆಟ್ ಇಟ್ ಬಿ ಹಿಯರ್ ಓನ್ಲಿ. ಅಲ್ಲಿ ಬರೀತೀನಿ ಅದು. ಸೊ ಈಗ ಒಂದು ಸಿಂಪಲ್ ಪೆಂಡುಲಮ್ ತಗೊಳ್ಳಿ. ಸೊ ಸಿಂಪಲ್ ಪೆಂಡುಲಮ್ ಏನು ಅಂದರೆ, ಒಂದು ಥ್ರೆಡ್ ತಗೋಬೇಕು, ಒನ್ ಎಂಡ್ ಆಫ್ ದ ಥ್ರೆಡ್ಗೆ ಒಂದು ಮಾಸ್ ಕಟ್ಟಬೇಕು, ಅದನ್ನ ಬಾಬ್ ಅಂತ ಕರಿತೀರ. ಇನ್ನೊಂದು ಎಂಡ್ ಆಫ್ ದ ಥ್ರೆಡ್ಗೆ ಒಂದು ಫಿಕ್ಸ್ಡ್ ಸಪೋರ್ಟಿಂದ ಸಸ್ಪೆಂಡ್ ಮಾಡಿಬಿಡ್ಬೇಕು ಆ ಮಾಸ್ನ. ಇನ್ನೊಂದು ಎಂಡ್ ಆಫ್ ದ ಥ್ರೆಡ್ಗೆ ಒಂದು ಫಿಕ್ಸ್ಡ್ ರಿಜಿಡ್ ಸಪೋರ್ಟ್ಗೆ ಇನ್ನೊಂದು ಎಂಡ್ ಆಫ್ ದ ಥ್ರೆಡ್ನ ಕೊಡಬೇಕು. ಸೊ ಈಗ ದ ಮಾಸ್ ಈ ಥರ ಸಸ್ಪೆಂಡ್ ಆಗಿರುತ್ತೆ. ಸೊ ಈಗ ಐ ವಿಲ್ ಶೋ ಯು ನಾವು ಇದನ್ನು ಸ್ವಲ್ಪ ಈ ಪೊಸಿಷನ್ನ ಮೀನ್ ಪೊಸಿಷನ್ ಅಂತ ಕರಿತೀರ. ಈಗ ಏನೂ ಮಾಡಿಲ್ಲ ಅಂದರೆ ಮಾಸ್ ಇಲ್ಲ ಇರುತ್ತೆ, ಇದನ್ನು ಮೀನ್ ಪೊಸಿಷನ್ ಅಂತ ಕರಿತೀರ. ಈಗ ಆ ಮಾಸ್ನ ಸ್ವಲ್ಪ ತನ್ನ ಮೀನ್ ಪೊಸಿಷನಿಂದ ಬೇರೆ ಕಡೆ ತಗೊಂಡೋಗಿ ಇಲ್ಲಿ ತಗೊಬನ್ನಿ, ಬಿಡಿ. ಸೊ ಈಗ ಆ ಮಾಸ್ ಏನು ಮಾಡುತ್ತೆ, ಆ ಮಾಸು ಟು ಆ್ಯಂಡ್ ಫ್ರೋ ಮೋಷನ್ ಮಾಡ್ತಾ ಇರುತ್ತೆ ನೋಡಿ. ಸೊ ಇದು ಬಾಬ್ ಆರ್ ಮಾಸ್ ಈ ಕಡೆ ಹೋಗುತ್ತೆ, ಮತ್ತಿಲ್ಲೇ ಬರುತ್ತೆ. ಈ ಥರ ಟು ಆ್ಯಂಡ್ ಫ್ರೋ ಮೋಷನ್ ಮಾಡ್ತಾ ಇರುತ್ತೆ. ಇದು ರಿಪೀಟ್ ಇಟ್ ಸೆಲ್ಫ್ ನೋಡಿ, ಅಟ್ ಫಿಕ್ಸ್ಡ್ ಇಂಟರ್ವಲ್ಸ್ ಆಫ್ ಟೈಮ್. ಸಪೋಸ್ ಈಗ ಅದು 1 ಸೆಕೆಂಡ್ ತಗೊಂಡು ಅನ್ಕೊಳ್ಳಿ. ಸೊ 1 ಸೆಕೆಂಡಲ್ಲಿ ಇಲ್ಲಿದ್ದು ಇಲ್ಲೋಗಿ ಇಲ್ಲಿ ಬಂತು ಅನ್ಕೊಳ್ಳಿ. ಮತ್ತು ಇನ್ನೊಂದು ಸೆಕೆಂಡ್ ಆದಮೇಲೆ ಮತ್ತೆ ರಿಪೀಟ್ ಇಟ್ ಸೆಲ್ಫ್ ಆಯ್ತು ನೋಡಿ, ಇಲ್ಲೇ ಬಂತು. ಮತ್ತೊಂದು ಸೆಕೆಂಡ್ ಮುಗಿದ್ಮೇಲೆ ಮತ್ತಿನ್ನೊಂದು ಸೆಕೆಂಡ್ ಮುಗಿದ್ಮೇಲೆ ಮಾಸ್ ಮತ್ತಿಲ್ಲೇ ಬಂತು. ಇದು ರಿಪೀಟ್ ಇಟ್ ಸೆಲ್ಫ್ ಅಲ್ಲ ನೋಡಿ, ಅರ್ಥ ಆಯ್ತಲ್ಲ? ಪ್ರತಿ ಒಂದೊಂದು ಸೆಕೆಂಡ್ಗೆ ಇಲ್ಲೂ ಕೂಡ ಮೋಷನ್ ರಿಪೀಟ್ ಆಗ್ತಿದೆ ನೋಡಿ. ಇಲ್ಲಿತ್ತು ಫಸ್ಟು, ಹೋಯ್ತು, ಇಲ್ಲಿ ಬರೋಕ್ಕೆ 1 ಸೆಕೆಂಡ್ ತಗೋತು ಅಂದ್ಕೊಳ್ಳಿ. ಮತ್ತೆ ಅದೇ ರಿಪೀಟ್ ಆಯ್ತಲ್ಲ ಮೋಷನ್ ನೋಡಿ, ಮತ್ತೆ ಆ ಕಡೆನೇ ಹೋಯ್ತು, ಮತ್ತೆ ಇಲ್ಲೇ ಬಂತು, ಅದಕ್ಕೂ 1 ಸೆಕೆಂಡು. ಮತ್ತೆ ಹೋಯ್ತು, ಮತ್ತಿಲ್ಲೇ ಬಂತು, ಅದಕ್ಕೂ 1 ಸೆಕೆಂಡ್. ಸೊ ಇದು ಕೂಡ ಪಿರಿಯಾಡಿಕ್ ಮೋಷನ್ ಈಗ ಹೇಳಿರೋದು. ಓಕೆ, ಸೊ ವಾಟ್ ಇಸ್ ಪಿರಿಯಾಡಿಕ್ ಮೋಷನ್? A motion which repeats itself at fixed intervals of time. Fixed interval ಇದು ವೆರಿ ಇಂಪಾರ್ಟೆಂಟ್ ಈ ಡೆಫಿನೇಷನಲ್ಲಿ. ಫಿಕ್ಸ್ಡ್ ಇಂಟರ್ವಲ್ ಆಫ್ ಟೈಮಲ್ಲಿ ಮೋಷನ್ ರಿಪೀಟ್ ಇಟ್ ಸೆಲ್ಫ್ ಆಗ್ತಾ ಹೋದರೆ ಅಂಥ ಮೋಷನ್ನ ಪೀರಿಯಾಡಿಕ್ ಮೋಷನ್ ಅಂತ ಕರಿತೀರ. ಸೊ ಇದಕ್ಕೆ ಎಕ್ಸಾಂಪಲ್ಸ್ ಬರ್ಬಿಡೋಣ. ಮೋಷನ್ ಆಫ್ ಅರ್ತ್ ಅರೌಂಡ್ ಸನ್. ಸೆಕೆಂಡ್ ಒನ್ ಸಿಂಪಲ್ ಪೆಂಡುಲಮ್. ಸಿಂಪಲ್ ಪೆಂಡುಲಮ್ ಅಂದರೆ ಸಾಕು, ಅಲ್ಲಿಗೆ ಅಂಡರ್ಸ್ಟುಡ್. ಅದು ಆ ಥ್ರೆಡ್ಗೆ ಕಟ್ಟಿರುವಂತಹ ಬಾಬು ಪೀರಿಯಾಡಿಕ್ ಮೋಷನ್ ಮಾಡ್ತಿದೆ ಅಂತ. ಓಕೆನಾ? ಸೊ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದರೆ ಮೋಷನ್ ಆಫ್ ಮೂನ್ ಅರೌಂಡ್ ಅರ್ತ್, ಅದನ್ನು ಕೊಡ್ಬೋದು. ಓಕೆ, so these are the examples for periodic motion. Okay, so now let us see what are oscillations. So again ಕಲ್ತ್ರಿ ನಾನ್ ಪೀರಿಯಾಡಿಕ್ ಮೋಷನ್ಸ್ ಅಂದ್ರೇನು, ಪೀರಿಯಾಡಿಕ್ ಮೋಷನ್ಸ್ ಅಂದ್ರೇನು ಅಂತ ಗೊತ್ತಾಯ್ತು, ಅವುಗಳಿಗೆ ಎಕ್ಸಾಂಪಲ್ಸ್ ಗೊತ್ತಾಯ್ತು. ಈಗ ಆಸಿಲೇಷನ್ಸ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಆಸಿಲೇಷನ್ಸ್ ಅಂದರೆ ಬೇರೆ ಏನೂ ಇಲ್ಲ, ಆಸಿಲೇಷನ್ಸ್ ಆರ್ ಪೀರಿಯಾಡಿಕ್ ಮೋಷನ್ಗಳು. ಆಸಿಲೇಷನ್ಸು ಪೀರಿಯಾಡಿಕ್ ಮೋಷನ್ಸೇ, ಬಟ್ ಕಂಡೀಷನ್ ಇದೆ. ಏನದು ಕಂಡೀಷನ್? ಸೊ ಏನದು ಕಂಡೀಷನ್ ಅಂದರೆ ಟು ಆ್ಯಂಡ್ ಫ್ರೋ ಮೋಷನ್ ಆಫ್ ಎ ಬಾಡಿ ಅಬೌಟ್ ಎ ಫಿಕ್ಸ್ಡ್ ಪಾಯಿಂಟ್. ಸೊ ಒಂದು ಬಾಡಿ ಒಂದು ಫಿಕ್ಸ್ಡ್ ಪಾಯಿಂಟ್ ಸುತ್ತ ಟು ಆ್ಯಂಡ್ ಫ್ರೋ ಮೋಷನ್ಸ್ ಮಾಡಬೇಕು. ಆಗ ಅಂತಹ ಮೋಷನನ್ನು
ಆಸಿಲೇಷನ್ ಅಂತ ಕರಿತೀರ. ದೋಸ್ ಪೀರಿಯಾಡಿಕ್ ಮೋಷನ್ಸ್ ಇನ್ ವಿಚ್ ದ ಬಾಡಿ ಅಂಡರ್ಗೋಸ್ ಟು ಆ್ಯಂಡ್ ಫ್ರೋ ಮೋಷನ್ಸ್ ಅಬೌಟ್ ಎ ಫಿಕ್ಸ್ಡ್ ಪಾಯಿಂಟ್. ಸೊ ಇಂತಹ ಪೀರಿಯಾಡಿಕ್ ಮೋಷನ್ಸನ್ನು ಆಸಿಲೇಷನ್ಸ್ ಅಂತ ಕರಿತೀರ. ಓಕೆ, ಸೊ ಇದಕ್ಕೊಂದು ಎಕ್ಸಾಂಪಲ್ ನೋಡಿ ಈಗ. ಸೊ ಅಗೇನ್ ಟೇಕ್ ಎ ಸಿಂಪಲ್ ಪೆಂಡುಲಮ್ ತಗೊಳ್ಳಿ. ಸಿಂಪಲ್ ಪೆಂಡುಲಮ್ ಅಂದ್ರೇನು? ಎ ಮಾಸ್ ಟೈಡ್ ಟು ಎ ಥ್ರೆಡ್. ಸೊ ಒಂದು ಒನ್ ಎಂಡ್ ಆಫ್ ಎ ಥ್ರೆಡ್ಗೆ ಒಂದು ಮಾಸ್ ಟೈ ಮಾಡಿಬಿಟ್ರೆ ಅದೇ ಸಿಂಪಲ್ ಪೆಂಡುಲಮ್ ಅಂತ ಕರಿತೀರ. ಸೊ ಅದನ್ನು ಒಂದು ಪಾಯಿಂಟ್ಗೆ ಫಿಕ್ಸ್ ಮಾಡಿ ಅನದರ್ ಎಂಡ್ ಆಫ್ ದ ಥ್ರೆಡ್ನ ಒಂದು ರಿಜಿಡ್ ಸಪೋರ್ಟ್ಗೆ ಫಿಕ್ಸ್ ಮಾಡಿಬಿಟ್ಟು ಇಫ್ ಯು ಸಸ್ಪೆಂಡ್ ದ ಮಾಸ್, ದಟ್ ಈಸ್ ದ ಸಿಂಪಲ್ ಪೆಂಡುಲಮ್. ಸೊ ಟೇಕ್ ಎ ಥ್ರೆಡ್, ಒನ್ ಎಂಡ್ ಆಫ್ ದ ಥ್ರೆಡ್ ಮಾಸ್ ಕೊಡಿ, ಇನ್ನೊಂದು ಎಂಡ್ ಆಫ್ ದ ಥ್ರೆಡ್ಗೆ ರಿಜಿಡ್ ಸಪೋರ್ಟಿಂದ ಸಸ್ಪೆಂಡ್ ಮಾಡಿ. ಇದೇ ಸಿಂಪಲ್ ಪೆಂಡುಲಮ್. ಸೊ ಈಗೇನು ಮಾಡಿ ನೋಡಿ, ಈಗ ಈ ಮಾಸ್ನ ಸ್ವಲ್ಪ ಹಿಂದೆ ತಗೊಂಬಂದು ಬಿಡಿ. ಓಕೆ, ಸೊ ಆಗೇನು ಮಾಡುತ್ತೆ ನೋಡಿ. ಸೊ ನಮ್ಮ ಮಾಸು ಇದು ಫಿಕ್ಸ್ಡ್ ಪಾಯಿಂಟ್, ಇದು ಸೊ ಈ ಫಿಕ್ಸ್ಡ್ ಪಾಯಿಂಟ್ ಸುತ್ತ ನಮ್ಮ ಮಾಸ್ ಏನು ಮಾಡುತ್ತೆ ನೋಡಿ. ಈ ಫಿಕ್ಸ್ಡ್ ಪಾಯಿಂಟ್ ಸುತ್ತ ನಮ್ಮ ಮಾಸು ಟು ಆ್ಯಂಡ್ ಫ್ರೋ ಮೋಷನ್ ಮಾಡುತ್ತೆ ನೋಡಿ ಇದ್ರ ಸುತ್ತ. ಸೊ ಟು ಆ್ಯಂಡ್ ಫ್ರೋ ಮೋಷನ್ ಅಬೌಟ್ ದಿಸ್ ಫಿಕ್ಸ್ಡ್ ಪಾಯಿಂಟ್. ಓಕೆನಾ, ಟು ಆ್ಯಂಡ್ ಫ್ರೋ ಮೋಷನ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಸೊ ಒಂದು ಎಕ್ಸಾಂಪಲ್ ಕೊಡೋದಾದರೆ, ಸೊ ನಮ್ಮ ಕಾಲೇಜ್ ಇರೋದಲ್ಲಿ ಅರಸೀಕೆರೆ. ಸೊ ಅರಸೀಕೆರೆ, ಸೊ ಇದು ಅರಸೀಕೆರೆ ಅಂತ ಅಂದ್ಕೊಳ್ಳಿ. ಎಕ್ಸಾಂಪಲ್ ಅಷ್ಟೇ, ಇದು ಟು ಆ್ಯಂಡ್ ಫ್ರೋಗೆ ಎಕ್ಸಾಂಪಲ್, ಆಸಿಲೇಷನ್ಗಲ್ಲ. ಟು ಆ್ಯಂಡ್ ಫ್ರೋ ಅಂದ್ರೆ ಏನು ಅಂತ. ಈಗ ನಿಮ್ಮ ಮನೆ ಬಾಣಾವರದಲ್ಲಿದೆ ಅಂದ್ಕೊಳ್ಳಿ, ಎ ಟೌನ್ ನಿಯರ್ ಬೈ ಟು ಅರಸೀಕೆರೆ ಬಾಣಾವರ. ಸೊ ನೀವೇನು ಮಾಡ್ತೀರಾ ನೋಡಿ, ಈಗ ಕಾಲೇಜ್ಗೆ ಬೆಳಗ್ಗೆ ಬಸ್ಸಲ್ಲಿ ಬಾಣಾವರದಿಂದ ಅರಸೀಕೆರೆಗೆ ಬರ್ತೀರ. ಇದು ಟು ಬಾಣಾವರ ಟು ಅರಸೀಕೆರೆ. ಸೊ ಕಾಲೇಜಲ್ಲೆಲ್ಲ ಕ್ಲಾಸಸ್ ಕೇಳಿದ್ರೆ ಮುಗೀತು. ಮತ್ತೆ ಏನು ಮಾಡ್ತೀರಾ, ಅರಸೀಕೆರೆಯಿಂದ ಮತ್ತೆ ಬಾಣಾವರಕ್ಕೆ ಮನೆಗೆ ಹೋಗ್ತೀರ, ಫ್ರೋ. ಹಾಂ, ಸೊ ಇದೇ ಟು ಆ್ಯಂಡ್ ಫ್ರೋ ಅಂತ ಕರೆಯೋದು. ಸೊ ಈಗ ನಿಮ್ಗೆ ಯಾರೋ ಕೇಳ್ತಾರೆ, ಸೊ ಏನು ಹೆಂಗಪ್ಪ ಕಾಲೇಜ್ಗೆ ಹೋಗ್ತೀರಾ ಅಂತ ಬಾಣಾವರದವ್ರು ಯಾರೋ ಕೇಳ್ತಾರೆ ಅಂದ್ಕೊಳ್ಳಿ ನಿಮಗೆ, ಹೆಂಗೋ ಕಾಲೇಜ್ಗೆ ಯಾವ ಥರ ಹೋಗ್ತೀವಿ? ಐ ಡೂ ಟು ಆ್ಯಂಡ್ ಫ್ರೋ ಅಂತ ಹೇಳ್ತೀಯ ನೀನು. ಸೊ ಅದ್ರ ಏನರ್ಥ, ನಾನು ಡೈಲಿ ಬಾಣಾವರದಿಂದ ಅರಸೀಕೆರೆಗೆ ಹೋಗ್ತೀನಿ, ಮತ್ತು ಅರಸೀಕೆರೆಯಿಂದ ಬಾಣಾವರಕ್ಕೆ ಬರ್ತೀನಿ, ಮತ್ತೆ ನೆಕ್ಸ್ಟ್ ಡೇ ಬಾಣಾವರದಿಂದ ಅರಸೀಕೆರೆಗೆ ಹೋಗ್ತೀನಿ, ಅರಸೀಕೆರೆಯಿಂದ ಬಾಣಾವರಕ್ಕೆ ಬರ್ತಾರೆ. ಇದೇ ಟು ಆ್ಯಂಡ್ ಫ್ರೋ ಅಂತ ಕರೆಯೋದು. ಸೊ ಆಸಿಲೇಷನ್ ಅಂದ್ರೆ ಏನು ನೋಡಿ, ಇದು ಎಕ್ಸಾಂಪಲ್. ಇದು ಆಸಿಲೇಷನ್ಗೆ ಎಕ್ಸಾಂಪಲ್ ಕೊಟ್ಟಿಲ್ಲ, ಟು ಆ್ಯಂಡ್ ಫ್ರೋಗೆ ಎಕ್ಸಾಂಪಲ್ ಕೊಟ್ಟೆ. ಸೊ ಆಸಿಲೇಷನ್ ಅಂದ್ರೆ ಏನು ನೋಡಿ, ಒಂದು ಬಾಡಿ ನೋಡಿ, ಇದು ಈ ಬಾಬ್ ಏನು ಮಾಡುತ್ತೆ, ಈ ಪಾಯಿಂಟ್ ಸುತ್ತ ಇದೆ ಮೀನ್ ಪೊಸಿಷನ್, ಫಿಕ್ಸ್ಡ್ ಪಾಯಿಂಟ್ ಅಂತ ಹೇಳಿದ್ನಲ್ಲ, ಈ ಫಿಕ್ಸ್ಡ್ ಪಾಯಿಂಟ್ ಸುತ್ತ ಟು ಆ್ಯಂಡ್ ಫ್ರೋ ಮೋಷನ್ ಮಾಡ್ತಾ ಇದೆ ನೋಡಿ. ಯಾವ್ದ್ರ ಸುತ್ತ? ಈ ಫಿಕ್ಸ್ಡ್ ಪಾಯಿಂಟ್ ಸುತ್ತ. ಸೊ ಇಂಥ ಮೋಷನನ್ನು ಆಸಿಲೇಷನ್ ಅಂತ ಕರಿತಾರೆ. ಬಟ್ ಇದು ನಡೆದಾಗ ಇಟ್ ಶುಡ್ ಆಲ್ಸೋ ಟೇಕ್ ಪ್ಲೇಸ್ ಎಟ್ ಫಿಕ್ಸ್ಡ್ ಇಂಟರ್ವಲ್ ಆಫ್ ಟೈಮ್. ಸೊ ಏನಂಗಾರೆ ಆಸಿಲೇಷನ್ ಅಂದ್ರೆ ಏನು ಡೆಫಿನೇಷನ್ ಹಂಗಂದ್ರೆ, ಆಸಿಲೇಷನ್ಗೆ ಏನು ಡೆಫಿನೇಷನ್? ಟು ಆ್ಯಂಡ್ ಫ್ರೋ ಮೋಷನ್, ಆರ್ ಇನ್ನೊಂದು ರೀತಿ ಹೇಳೋದಾದ್ರೆ ಟು ಆ್ಯಂಡ್ ಫ್ರೋನ ಬ್ಯಾಕ್ ಆ್ಯಂಡ್ ಫೋರ್ತ್ ಮೋಷನ್ ಅಂತ ಹೇಳ್ಬೋದು. ಬ್ಯಾಕ್ ಆ್ಯಂಡ್ ಫೋರ್ತ್ ಮೋಷನ್ ಆಫ್ ಎ ಬಾಡಿ about a fixed point at fixed intervals. Fixed intervals ಅಲ್ಲಿ ಫಿಕ್ಸ್ಡ್ ಪಾಯಿಂಟ್ ಸುತ್ತ ಟು ಆ್ಯಂಡ್ ಫ್ರೋ ಮೋಷನ್ ಮಾಡಿದ್ರೆ ಅದನ್ನೇ ಆಸಿಲೇಷನ್ ಅಂತ ಕರಿತೀರ. ಇದು ಪಿರಿಯಾಡಿಕ್ ಮೋಷನ್, ಯಾಕಂದ್ರೆ ಇದು ರಿಪೀಟೆಡ್ ಸೆಲ್ಫೇ ಅಲ್ಲ. ಬಟ್ ರಿಪೀಟೆಡ್ ಸೆಲ್ಫ್ ಆಗೋ ಜೊತೆಗೆ ಏನು ಮಾಡ್ತಾ ಇದೆ ಬಾಡಿ, ಒಂದು ಫಿಕ್ಸ್ಡ್ ಪಾಯಿಂಟ್ ಸುತ್ತ ಟು ಆ್ಯಂಡ್ ಫ್ರೋ ಮೋಷನ್ ಮಾಡ್ತಾ ಇದೆ. ಅದು ಫಿಕ್ಸ್ಡ್ ಇಂಟರ್ವಲ್ಸಲ್ಲೇ. ಪಿರಿಯಾಡಿಕ್ ಮೋಷನ್ ಅಂದಮೇಲೆ ಫಿಕ್ಸ್ಡ್ ಇಂಟರ್ವಲ್ಸಲ್ಲೇ ಮಾಡಲೇಬೇಕು. ಓಕೆ, ಸೊ ಆಸಿಲೇಷನ್ ಅನ್ನೋದು ಪಿರಿಯಾಡಿಕ್ ಮೋಷನ್ ರಿಪೀಟ್ ಇಟ್ ಸೆಲ್ಫ್ ಅಟ್ ಫಿಕ್ಸ್ಡ್ ಇಂಟರ್ವಲ್ಸ್ ಆಫ್ ಟೈಮ್. ಅಲಾಂಗ್ ವಿತ್ ದಟ್
ದ ಬಾಡಿ ಅಂಡರ್ಗೋಸ್ ಟು ಆ್ಯಂಡ್ ಫ್ರೋ ಮೋಷನ್ ಅಬೌಟ್ ಎ ಫಿಕ್ಸ್ಡ್ ಪಾಯಿಂಟ್. ಓಕೆ, ಸೊ ಇದಕ್ಕೇನು ಎಕ್ಸಾಂಪಲ್ಸ್ ಅಂತ ಡೆಮಾನ್ಸ್ಟ್ರೇಷನ್ ನೋಡೋಣ. ಓಕೆ, ಸೊ ನೋಡಿ, ಸೊ ಇಷ್ಟೊತ್ತು ಹೇಳ್ತಾ ಇದ್ನಲ್ಲ ಸಿಂಪಲ್ ಪೆಂಡುಲಮ್ ಅಂತ. ಸೊ ಇದೇ ನಿಮ್ಮ ಸಿಂಪಲ್ ಪೆಂಡುಲಮ್. ಸೊ ಇದೇ ಸಿಂಪಲ್ ಪೆಂಡುಲಮ್ ನೋಡಿ. ಸೊ ಇದು ಮಾಸು, ಅದೇ ಬಾಬ್ ಅಂತ ಕರಿತೀರ. ಇದು ಥ್ರೆಡ್ಡು, ಒನ್ ಎಂಡ್ ಆಫ್ ದ ಥ್ರೆಡ್ ಮಾಸ್ಗೆ ಕನೆಕ್ಟ್ ಮಾಡಿದ್ದೀರ, ಇನ್ನೊಂದು ಎಂಡ್ ಆಫ್ ದ ಥ್ರೆಡ್ ಫಿಕ್ಸ್ಡ್ ಸಪೋರ್ಟ್ಗೆ ಕನೆಕ್ಟ್ ಮಾಡಿ ಆ ಮಾಸ್ನ ಸಸ್ಪೆಂಡ್ ಮಾಡಿದ್ದೀರ. ಓಕೆನಾ? ಸೊ ಈಗ ಏನು ಮಾಡ್ತೀನಿ ನೋಡಿ ನಾನೀಗ. ಸೊ ಇದನ್ನು ಈ ಎಕ್ಸಾಂಪಲ್ ತುಂಬ ಸರಿ ಬರ್ತಾ ಇರುತ್ತೆ ಈ ಚಾಪ್ಟ್ರಲ್ಲಿ. ಓಕೆ, ಸೊ ಇದೇ ನಮ್ಮ ಮೀನ್ ಪೊಸಿಷನ್, ಪೆಂಡುಲಮ್ದು ಮೀನ್ ಪೊಸಿಷನ್ ಇದು. ಓಕೆನಾ? ಈಗ ನಾನೇನು ಮಾಡ್ತೀನಿ ನೋಡಿ, ನನ್ನ ಪೆಂಡುಲಮ್ ಮೀನ್ ಪೊಸಿಷನಲ್ಲಿದೆ. ಸೊ ನನ್ನ ಮಾಸ್ನ ಸ್ವಲ್ಪ ಮೀನ್ ಪೊಸಿಷನಿಂದ ದೂರ ತಗೊಂಬಂದು ಬಿಟ್ಬಿಡ್ತೀನಿ. ಸೊ ಏನು ಮಾಡ್ತಾ ಇದೆ ನೋಡಿ, ನನ್ನ ಮಾಸ್ನ ಮೀನ್ ಪೊಸಿಷನಿಂದ ಸ್ವಲ್ಪ ದೂರ ತಂದು ರಿಲೀಸ್ ಮಾಡ್ತೀನಿ. ಈಗ ಏನು ಮಾಡ್ತಾ ಇದೆ ನೋಡಿ, ನನ್ನ ಮಾಸ್ ಟು ಆ್ಯಂಡ್ ಫ್ರೋ ಮೋಷನ್ ಮಾಡ್ತಾ ಇದೆ ನೋಡಿ. ಇದೇ ತಾನೇ ಮೀನ್ ಪೊಸಿಷನ್. ಆ ಮೀನ್ ಪೊಸಿಷನ್ ಸುತ್ತ ಟು ಆ್ಯಂಡ್ ಫ್ರೋ ಮೋಷನ್ ಮಾಡ್ತಾ ಇದೆ ನೋಡಿ. ಓಕೆ, ಸೊ ಇದು ಪಿರಿಯಾಡಿಕ್ ಮೋಷನ್, ರಿಪೀಟೆಡ್ ಸೆಲ್ಫ್ ಆಗಲ್ವಾ ನೋಡಿ. ಈಗ ರಿಪೀಟ್ ಆಯಿತು ನೋಡಿ. ಈಗ ರಿಪೀಟೆಡ್ ಸೆಲ್ಫ್ ಆಗ್ತಾಯಿದೆ, ಹಂಗೆ ಟು ಆ್ಯಂಡ್ ಫ್ರೋ ಮೋಷನ್ನು ನಡೀತಾ ಇದೆ. ಸೊ ಇಂತಹ ಮೋಷನ್ನೇ ಏನಂತ ಕರೆಯೋದು? ಆಸಿಲೇಷನ್ಸ್ ಅಂತ ಕರೆಯೋದು. ಹಂಗೆ ರಿಪೀಟೆಡ್ ಸೆಲ್ಫ್ ನಡೀತಾ ಇರೋದು ಫಿಕ್ಸ್ಡ್ ಇಂಟರ್ವಲ್ಸ್ ಆಫ್ ಟೈಮಲ್ಲೇ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಸೊ ಇಲ್ಲಿಂದ ಇಲ್ಲಿ ಬರೋಕ್ಕೆ ಏನು ಟೈಮ್ ನಡೀತು ಅಷ್ಟೇ ಟೈಮು ಅಷ್ಟೇ ಟೈಮಲ್ಲಿ ರಿಪೀಟೆಡ್ ಸೆಲ್ಫ್ ಆಗೋದು ನೋಡಿ. ಈಗ ಫಾರ್ ಎಕ್ಸಾಂಪಲ್, ಸೊ ನೋಡಿ, 1 minute. ಸೊ ಓಕೆ, ಐ ವಿಲ್ ಓನ್ಲಿ ಶೋ ಲೈಕ್ ದಿಸ್ ಓನ್ಲಿ. ಇಲ್ಲಿಂದ ಇಲ್ಲಿ ಬರೋಕ್ಕೆ 1 second ತಗೊಂಡಿತ್ತು ಅಂದ್ಕೊಳ್ಳಿ. ಮತ್ತೆ ಇನ್ನೊಂದು ಸೆಕೆಂಡ್ ಆದಮೇಲೆ ಮತ್ತಿಲ್ಲೇ ಬಂದಿರುತ್ತೆ, ಮತ್ತೆ ಇನ್ನೊಂದು ಸೆಕೆಂಡ್ ಆದಮೇಲೆ ಇಲ್ಲೇ ಬಂದಿರುತ್ತೆ. ಸೊ ಎಕ್ಸಾಂಪಲ್ ಕೊಡ್ತಾ ಇರೋದಷ್ಟೇ ಟೈಮ್ದು. ಸೊ ನಮ್ಮ ಮೋಷನ್ ರಿಪೀಟೆಡ್ ಸೆಲ್ಫ್ ಆಗ್ತಾ ಇದೆ, ಟು ಆ್ಯಂಡ್ ಫ್ರೋನು ಇದೆ, ಹಂಗೆ ಜೊತೆಗೆ ಅಟ್ ಫಿಕ್ಸ್ಡ್ ಇಂಟರ್ವಲ್ಸ್ ಆಫ್ ಟೈಮ್. ಇಂತಹ ಮೋಷನ್ನೇ ಆಸಿಲೇಷನ್ಸ್ ಅಂತ ಕರೆಯೋದು. ಸೊ ನೋಡಿ, ಈಗ ಮತ್ತೆ ನೀಟಾಗಿ ನೋಡಿ. ಸಿ ದ ಮೋಷನ್ ಇಸ್ ರಿಪೀಟಿಂಗ್ ಇಟ್ ಸೆಲ್ಫ್ ಅಟ್ ಫಿಕ್ಸ್ಡ್ ಇಂಟರ್ವಲ್ಸ್ ಆಫ್ ಟೈಮ್. ಓಕೆ, ಆ್ಯಂಡ್ ಆಲ್ಸೋ ದ ಬಾಡಿ ಈಸ್ ಡೂಯಿಂಗ್ ಟು ಆ್ಯಂಡ್ ಫ್ರೋ ಮೋಷನ್ ಅರೌಂಡ್ ಎ ಫಿಕ್ಸ್ಡ್ ಪಾಯಿಂಟ್. ನೋಡಿ, ನಮ್ಮ ಮಾಸು ಇಲ್ಲೊಂದು ಫಿಕ್ಸ್ಡ್ ಪಾಯಿಂಟ್ ಸುತ್ತ ಟು ಆ್ಯಂಡ್ ಫ್ರೋ ಮೋಷನ್ ಮಾಡ್ತಾ ಇದೆ ನೋಡಿ, ಅಲ್ವಾ? ಸೊ ದೆರ್ ಈಸ್ ಎ ಫಿಕ್ಸ್ಡ್ ಪಾಯಿಂಟ್ ಅಬೌಟ್ ವಿಚ್ ದ ಮಾಸ್ ಇಸ್ ಡೂಯಿಂಗ್ ಟು ಆ್ಯಂಡ್ ಫ್ರೋ ಮೋಷನ್. ಇಂಥ ಮೋಷನ್ನೇ ಏನಂತ ಕರಿತೀರ? ಆಸಿಲೇಷನ್ಸ್ ಅಂತ ಕರಿತೀರ. ಓಕೆ ಓಕೆ, ಅನದರ್ ಎಕ್ಸಾಂಪಲ್ ತಗೊಳ್ಳೋಣ ಈಗ ಆಸಿಲೇಷನ್ಸ್ಗೆ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ. ಸೊ ಇನ್ನೊಂದು ಎಕ್ಸಾಂಪಲ್ ಏನು ಗೊತ್ತಾ? ಸೊ ನೋಡಿ, ಈಗ ಒಂದು ಸ್ಪ್ರಿಂಗ್ ತಗೊಳ್ಳಿ, ಅದನ್ನು ತೋರಿಸ್ತೀನಿ ಈಗ. ಓಕೆ, ಈ ಸ್ಪ್ರಿಂಗ್ಗೆ ಒಂದು ಮಾಸ್ ಲೋಡ್ ಅಥವಾ ಮಾಸ್ನ ಕನೆಕ್ಟ್ ಮಾಡಿ ಈ ಸ್ಪ್ರಿಂಗಿಗೆ. ಈಗ ಆ ಮಾಸ್ನ ಸ್ವಲ್ಪ ಪುಲ್ ಮಾಡಿಬಿಡಿ. ಇದು ಮೀನ್ ಪೊಸಿಷನ್ ಮಾಸ್ದು, ಇದು ಮೀನ್ ಪೊಸಿಷನ್. ಈ ಮಾಸ್ನ ಪುಲ್ ಮಾಡಿಬಿಡಿ. ಆ ಮಾಸ್ ಏನು ಮಾಡುತ್ತೆ? ಟು ಆ್ಯಂಡ್ ಫ್ರೋ ಮೋಷನ್ ಮಾಡುತ್ತೆ ಅಬೌಟ್ ದಿಸ್ ಪಾಯಿಂಟ್. ಸೊ ಹೆಂಗೆ ಅಂತ ನೋಡೋಣ ನೋಡಿ ಈಗ. ಸೊ ಸೊ ಇದು ನಮ್ಮ ಮೇನ್ ಪೊಸಿಷನ್ ಮಾಸ್ದು. ಓಕೆ, ಸೊ ದಿಸ್ ಇಸ್ ದ ಮೇನ್ ಪೊಸಿಷನ್ ಆಫ್ ದ ಮಾಸ್. ಈಗ ನಾನು ಏನು ಮಾಡ್ತೀನಿ ನೋಡಿ, ಈ ಮಾಸ್ನ ಮೇನ್ ಪೊಸಿಷನಿಂದ ಕೆಳಗೆ ತಗೊಂಬಂದು ಬಿಡ್ತೀನಿ. ಸೊ ನೋಡಿ, ಈಗ ನನ್ನ ಮಾಸ್ ಏನು ಮಾಡ್ತಾ ಇದೆ ನೋಡಿ, ದ ಮಾಸ್ ಟೈಡ್ ಟು ಎ ಸ್ಪ್ರಿಂಗ್ ಟು ಆ್ಯಂಡ್ ಫ್ರೋ ಮೋಷನ್ಸ್ ಮಾಡ್ತಾ ಇದೆ ನೋಡಿ ಅಬೌಟ್ ಎ ಫಿಕ್ಸ್ಡ್ ಪಾಯಿಂಟ್. ಸೊ ಆ ಫಿಕ್ಸ್ಡ್ ಪಾಯಿಂಟ್, ಓಕೆ, ಆ ಫಿಕ್ಸ್ಡ್ ಪಾಯಿಂಟ್ ಎಲ್ಲಿ ಅಂತ ತೋರಿಸ್ಬಿಡ್ತೀನಿ ರೀ. ಸೊ ಇದು ಫಿಕ್ಸ್ಡ್ ಪಾಯಿಂಟ್ ಅನ್ಕೋಬೋದು ನಾನು. ಇಲ್ಲಿ ಸಿ ದ ಟಿಪ್ ಆಫ್ ಮೈ ಫಿಂಗರ್, ಅದ್ರ ಮುಂದೆ ಇರುತ್ತೆ ಆ ಫಿಕ್ಸ್ಡ್ ಪಾಯಿಂಟ್.
ಅದ್ರ ಸುತ್ತಾನೆ ನೋಡಿ ಟು ಆ್ಯಂಡ್ ಫ್ರೋ ಮೋಷನ್ ಮಾಡ್ತಾ ಇದ್ದೀನಿ ನೋಡಿ. ಪಿರಿಯಾಡಿಕ್ ಮೋಷನ್ ಅಲ್ವಾ ಇದು? ಇಟ್ ಇಸ್ ರಿಪೀಟಿಂಗ್ ಇಟ್ ಸೆಲ್ಫ್. ಮೋಷನ್ ಮತ್ತೆ ರಿಪೀಟ್ ಆಗ್ತದೆ ಆಫ್ಟರ್ ಫಿಕ್ಸ್ಡ್ ಇಂಟರ್ವಲ್ಸ್ ಆಫ್ ಟೈಮ್ ನೋಡಿ ಅಲ್ವಾ? ಸೊ ದಿಸ್ ಆಲ್ಸೋ ಅನದರ್ ಎಕ್ಸಾಂಪಲ್ ಫಾರ್ ಆಸಿಲೇಷನ್. ಓಕೆ, ಸೊ ಈಗ ನಾವು ಇಂಥ ಮೋಷನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಸೊ ಯಾವ ಮೋಷನ್ಸು? ಪಿರಿಯಾಡಿಕ್ ಮೋಷನ್ಸೇ. ಹಂಗೆ ಜೊತೆಗೆ ಏನಾಗಿದ್ದಾವೆ ಅವು? ಟು ಆ್ಯಂಡ್ ಫ್ರೋ ಮೋಷನ್ಸ್ಗಳಾಗಿರ್ಬೇಕು ಒಂದು ಪಾಯಿಂಟ್ ಸುತ್ತ ಅಟ್ ಫಿಕ್ಸ್ಡ್ ಇಂಟರ್ವಲ್ಸ್ ಆಫ್ ಟೈಮ್. ಸೊ ಐ ಆಮ್ ಸ್ಟಡಿಂಗ್ ಅಬೌಟ್ ದೋಸ್ ಪಿರಿಯಾಡಿಕ್ ಮೋಷನ್ಸ್ ಇನ್ ವಿಚ್ ದ ಬಾಡಿ undergoes to and fro motion about a fixed point at fixed interval of time. Those type of periodic motions are called as oscillations. Okay na? Okay. So ಈಗ oscillation ಗೆ ಹಂಗಾರೆ ಏನಪ್ಪ ಎಕ್ಸಾಂಪಲ್? ಸಿಂಪಲ್ ಪೆಂಡುಲಮ್, ಇನ್ನೊಂದು ಮಾಸ್ oscillations of mass attached to a spring. Okay, 1 minute. To and fro motion of a mass ಒಂದು ಸ್ಪ್ರಿಂಗ್ಗೆ ಮಾಸ್ ಅಟ್ಯಾಚ್ ಮಾಡಿ ಆ ಮಾಸ್ ಟು ಆ್ಯಂಡ್ ಫ್ರೋ ಮೋಷನ್ ಮಾಡಿದ್ರೆ ಈಗ ತೋರಿಸಿದ್ನಲ್ಲ ಅದು ಕೂಡ ಆಸಿಲೇಷನ್ಗೆ ಎಕ್ಸಾಂಪಲ್. ಓಕೆ, ಸೊ ದೀಸ್ ಟು ಆರ್ ದ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಫಾರ್ ಆಸಿಲೇಷನ್. ಸೊ ಈ ಚಾಪ್ಟ್ರಲ್ಲಿ ನೀವು ಆಸಿಲೇಷನ್ ಸ್ಟಡಿ ಮಾಡುವಾಗ ಇವೆರಡೇ ಎಕ್ಸಾಂಪಲ್ಸ್ನೇ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು. ಓಕೆನಾ? ಓಕೆ, ಸೊ ಈಗ ಒಂದು ಇಂಪಾರ್ಟೆಂಟ್ ವರ್ಡ್ ಕೇಳ್ತೀರಾ ಈಗ ಆಸಿಲೇಷನ್ಸ್ ಜೊತೆಗೆ, ವೈಬ್ರೇಷನ್ಸ್ ಅಂತ. ಸೊ ವೈಬ್ರೇಷನ್ಸ್ ಅಂದ್ರೆ ಏನು ಹಂಗಾರೆ ಕೇಳಿರ್ತೀರ? ದ ವೈಬ್ರೇಷನ್ ಆಫ್ ಎ ಟ್ಯೂನಿಂಗ್ ಫೋರ್ಕ್, ವೈಬ್ರೇಷನ್. ಸೊ ಈಗ ನಮ್ಮ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇದೆಯಲ್ಲ, ಗಿಟಾರ್. ಸೊ ನೀವು ಆ ಗಿಟಾರ್ನ ಪ್ಲಕ್ ಮಾಡಿದ್ರೆ ಆ ಸ್ಟ್ರಿಂಗ್ ವೈಬ್ರೇಟ್ ಆಗುತ್ತೆ. ವಯಲಿನ್, ಸೊ ವೆನ್ ಯು ಪ್ಲೇ ದ ವಯಲಿನ್ ಆಗಲೂ ಆ ಸ್ಟ್ರಿಂಗ್ ವೈಬ್ರೇಟ್ ಆಗುತ್ತೆ. ಸೊ ವೈಬ್ರೇಷನ್ ಅಂದ್ರೇನು? ಸೊ ವೈಬ್ರೇಷನ್ ಅಂದ್ರೆ ಅದು ಆಸಿಲೇಷನ್, ಅಂದರೆ ಟು ಆ್ಯಂಡ್ ಫ್ರೋ ಮೋಷನ್ ಅಬೌಟ್ ಅ ಫಿಕ್ಸ್ಡ್ ಪಾಯಿಂಟ್ ಅಟ್ ಫಿಕ್ಸ್ಡ್ ಇಂಟರ್ವಲ್ಸ್ ಆಫ್ ಟೈಮ್. ಬಟ್ ಸೊ ವೈಬ್ರೇಷನಲ್ಲಿ ಏನಾಗುತ್ತೆ ಅಂದರೆ ಕ್ವಿಕ್ಕಾಗಿ ನಡೆಯುತ್ತೆ, ತುಂಬ ಕ್ವಿಕ್ಕಾಗಿ ಟು ಆ್ಯಂಡ್ ಫ್ರೋ ಮೋಷನ್ಸ್ ನಡಿಬೇಕು. ಸೊ ನೋಡಿ ಈಗ ಫಾರ್ ಎಕ್ಸಾಂಪಲ್ ಈ ಮಾಸ್ ತಡ್ರಿ. ಸೊ ಇದು ಟು ಆ್ಯಂಡ್ ಫ್ರೋ ಮೋಷನ್ ವೆರಿ ಫಾಸ್ಟ್ಲಿ. ಸೊ ತುಂಬ ಫಾಸ್ಟಾಗಿ ಟು ಆ್ಯಂಡ್ ಫ್ರೋ ಮೋಷನ್ಸ್ ನಡೆದಾಗ ಅಂಥದ್ದನ್ನ ವೈಬ್ರೇಷನ್ಸ್ ಅಂತ ಕರಿತೀರ. ಸೊ ವೈಬ್ರೇಷನ್ ಅಂದ್ರೇನು? ಆಸಿಲೇಷನ್ಸ್ ವಿತ್ ಹೈ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಅಂದ್ರೇನು ಎಲ್ಲ ಗೊತ್ತಾಗುತ್ತೆ. ಸೊ ಈಗ ಫಾರ್ ಟೈಮ್ ಬೀಯಿಂಗ್ ಈ ಡೆಫಿನೇಷನ್ ತಿಳ್ಕೊಳ್ಳಿ. ಸೊ ಇಫ್ ಅ ಬಾಡಿ ಅಂಡರ್ಗೋಸ್ ಆಸಿಲೇಷನ್ ವಿತ್ ವೆರಿ ಹೈ ಫ್ರೀಕ್ವೆನ್ಸಿ, frequency means number of oscillations per second. You will learn about that in detail in the coming classes of this chapter. So ಯಾವ ಬಾಡಿ ತುಂಬ ಹೈ ಫ್ರೀಕ್ವೆನ್ಸಿಲಿ ಆಸಿಲೇಟ್ ಮಾಡ್ತಿರುತ್ತೋ ಅಂತಹ ಆಸಿಲೇಷನ್ಸ್ನ ವೈಬ್ರೇಷನ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ ದ ವೈಬ್ರೇಷನ್ಸ್ ಆಫ್ ಎ ಟ್ಯೂನಿಂಗ್ ಫೋರ್ಕ್. ಸೊ ಟ್ಯೂನಿಂಗ್ ಫೋರ್ಕ್ ಕೇಳಿರ್ತೀರ. ಸೊ ಒಂದು ರಬ್ಬರ್ ಪ್ಯಾಡ್ ಮೇಲೆ ಈ ಟ್ಯೂನಿಂಗ್ ಫೋರ್ಕ್ನ ಹೊಡೆದ್ರೆ ಇದನ್ನ ಪ್ರಾಂಗ್ಸ್ ಅಂತ ಕರೀತಾರೆ. ಆ ಪ್ರಾಂಗ್ಸ್ ಏನು ಮಾಡ್ತವೆ? ವೈಬ್ರೇಟ್ ಮಾಡ್ತಾ ಇರ್ತಾವೆ ನೋಡಿ. ಓಕೆನಾ? ಇದು ವೈಬ್ರೇಷನ್. ಇನ್ನೊಂದು, ಸೊ ನಮಗೆ ಸೆನ್ಸೇಷನ್ ಆಫ್ ಟೆಂಪರೇಚರ್ ಆಗುತ್ತಲ್ಲ. ಹೆಂಗೆ ಅಂದರೆ ಈಗ ಯಾವ ಬಾಡಿದು ಟೆಂಪ್ರೇಚರ್ ಜಾಸ್ತಿ ಇದೆ ಅಂದರೆ ಆ ಬಾಡಿಲಿ ಆಟಮ್ಸ್ಗಳು ತುಂಬ ಫಾಸ್ಟಾಗಿ ವೈಬ್ರೇಟ್ ಮಾಡ್ತಾ ಇರ್ತವೆ. ದ ಸೆನ್ಸೇಷನ್ ಆಫ್ ಟೆಂಪರೇಚರ್ ಆಫ್ ಎನಿ ಬಾಡಿ ಈಸ್ ಆಲ್ಸೋ ಡ್ಯೂ ಟು ದ ವೈಬ್ರೇಷನ್ಸ್ ಆಫ್ ಆಟಮ್ಸ್ ಇನ್ ದಟ್ ಬಾಡಿ. ಸೊ ಆ ಬಾಡಿಲಿ ಆಟಮ್ ವೈಬ್ರೇಟ್ ಆದ್ರೇ ನಾವೀಗ ನಮ್ಗೆ ಆ ಬಾಡಿ ಮುಟ್ಟಿದಾಗ ಹಾಟ್ನೆಸ್ ಅನಿಸುತ್ತೆ. ಓಕೆನಾ? ಈಗ ಯಾವುದೋ ಒಂದು ಬಾಡಿಲಿ ಕಡಿಮೆ ಫ್ರೀಕ್ವೆನ್ಸಿಲಿ ಆಟಮ್ಸ್ ವೈಬ್ರೇಟ್ ಮಾಡ್ತಾ ಇದ್ರೆ ಆಗ ಕೋಲ್ಡ್, ಆ ಬಾಡಿ ಟಚ್ ಮಾಡಿದಾಗ ಅದರ ಟೆಂಪ್ರೇಚರ್ ಕಡಿಮೆ ಅನಿಸುತ್ತೆ. ಸೊ ದ ಸೆನ್ಸೇಷನ್ ಆಫ್ ಟೆಂಪ್ರೇಚರ್ ಈಸ್ ಆಲ್ಸೋ ಡ್ಯೂ ಟು ದ vibration of atoms. If atoms are vibrating very fastly, then such a body is said to be hot. If atoms in a body are vibrating slowly, then such a body is cold body. ಅರ್ಥ ಆಯ್ತಲ್ಲ? ಸೊ ಅದಕ್ಕೆ ಆಸಿಲೇಷನ್ ಸ್ಟಡಿ ವೆರಿ ಇಂಪಾರ್ಟೆಂಟ್. ನಮ್ಮ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ಗಳು ಪ್ಲೇ ಮಾಡಿದಾಗ ಲೈಕ್ ತಬಲಾ, ವಯಲಿನ್, ಗಿಟಾರ್, ಓಕೆ,
ಆಗೇನು ಮಾಡುತ್ತೆ, ಅಲ್ಲೂ ಯಾವುದೋ ಒಂದು ಬಾಡಿ ವೈಬ್ರೇಷನ್ಸ್ ಮಾಡುತ್ತೆ, ಆಗಲೇ ಆ ಮ್ಯೂಸಿಕ್ ಆಚೆ ಬರೋದು. ನಮ್ಮ ಸೆನ್ಸೇಷನ್ ಆಫ್ ಟೆಂಪ್ರೇಚರ್ ಕೂಡ ವೈಬ್ರೇಷನ್ಸಿಂದನೇ. ಸೊ ಅದಕ್ಕೋಸ್ಕರ ಆಸಿಲೇಷನ್ ಸ್ಟಡಿ ವೆರಿ ಇಂಪಾರ್ಟೆಂಟ್. ನಮ್ಮ ಡೈಲಿ ಲೈಫಲ್ಲಿ ತುಂಬಾ ರೋಲ್ ಪ್ಲೇ ಮಾಡಿದೆ ಆಸಿಲೇಷನ್ಸ್. ಅದಕ್ಕೋಸ್ಕರ ದ ಸ್ಟಡಿ ಆಫ್ ಆಸಿಲೇಷನ್ಸ್ ಆರ್ ವೈಬ್ರೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಈಗ ಹಂಗಾರೆ ಆಸಿಲೇಷನ್ಸ್ ಅಂದ್ರೇನು? ಪೀರಿಯಾಡಿಕ್ ಮೋಷನ್ಸ್ ವಿತ್ ಎ ವೆರಿ ಹೈ ಸಾರಿ ಆಸಿಲೇಷನ್ಸ್ ಅಂದ್ರೇನು? ಪೀರಿಯಾಡಿಕ್ ಮೋಷನ್ಸ್ ವೇರ್ ಎ ಬಾಡಿ ಅಂಡರ್ಗೋಸ್ ಟು ಆ್ಯಂಡ್ ಫ್ರೋ ಮೋಷನ್ ಅಬೌಟ್ ಎ ಫಿಕ್ಸ್ಡ್ ಪಾಯಿಂಟ್. Such periodic motion are called as oscillations. I repeat, oscillations are those periodic motions in which a body undergoes to and fro motion about a fixed point at fixed intervals of time. Those periodic motions are called as oscillations. What are vibrations? Vibrations means the body undergoes oscillation with a very high frequency. ಯಾವುದೇ ಬಾಡಿ ತುಂಬ ಹೈ ಫ್ರೀಕ್ವೆನ್ಸಿಲಿ ಆಸಿಲೇಟ್ ಆದರೆ ಅದನ್ನೇ ವೈಬ್ರೇಷನ್ಸ್ ಅಂತ ಕರೆಯೋದು. ಸೊ ವೈಬ್ರೇಷನ್ಸ್ ಅಂದ್ರೆ ಒಂದೇ, ಆಸಿಲೇಷನ್ಸ್ ವಿತ್ ಹೈ ಫ್ರೀಕ್ವೆನ್ಸಿನ ವೈಬ್ರೇಷನ್ಸ್ ಅಂತ ಕರಿತೀರ. ಸೊ ಈಗ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ಬಿಡ್ತೀನಿ ಈಗ. ಸೊ ಏನದು ಇಂಪಾರ್ಟೆಂಟ್ ಪಾಯಿಂಟ್ ಈಗ? ಸೊ ಆಲ್ ಆಸಿಲೇಷನ್ಸ್, ಎಲ್ಲ ಆಸಿಲೇಷನ್ಗಳು ಆರ್ ಪೀರಿಯಾಡಿಕ್ ಮೋಷನ್ಸ್. ಎಲ್ಲ ಆಸಿಲೇಷನ್ಗಳು ಪೀರಿಯಾಡಿಕ್ ಮೋಷನ್ ಅಲ್ವಾ? ಯಾಕಂದರೆ ರಿಪೀಟ್ ಇಟ್ ಸೆಲ್ಫ್ ಆಗುತ್ತಲ್ಲ ಅಟ್ ಫಿಕ್ಸ್ಡ್ ಇಂಟರ್ವಲ್ಸ್ ಆಫ್ ಟೈಮ್. The motion repeats itself after fixed intervals of time. So all oscillations are periodic motions, but all periodic motions are not oscillations. ಸೊ ಎಲ್ಲ ಆಸಿಲೇಷನ್ಗಳು ಪಿರಿಯಾಡಿಕ್ ಮೋಷನ್ಗಳೇ. ಯಾಕಂದರೆ ಪಿರಿಯಾಡಿಕ್ ಮೋಷನ್ ಅಂದರೆ ಏನಪ್ಪ? ದ ಮೋಷನ್ ಶುಡ್ ರಿಪೀಟ್ ಇಟ್ ಸೆಲ್ಫ್ ಅಟ್ ಫಿಕ್ಸ್ಡ್ ಇಂಟರ್ವಲ್ಸ್ ಆಫ್ ಟೈಮ್. ಸೊ ಆಸಿಲೇಷನ್ಗಳು ರಿಪೀಟ್ ಇಟ್ ಸೆಲ್ಫ್ ಆಗ್ತವೆ ಫಿಕ್ಸ್ಡ್ ಇಂಟರ್ವಲ್ಸ್ ಆಫ್ ಟೈಮ್. ಬಟ್ ಇನ್ನೊಂದೇನು ಕಂಡೀಷನ್ ಆಸಿಲೇಷನ್ಸ್ಗೆ? ದ ಬಾಡಿ ಶುಡ್ ಅಂಡರ್ಗೋ ಟು ಆ್ಯಂಡ್ ಫ್ರೋ ಮೋಷನ್ ಅಬೌಟ್ ಎ ಸರ್ಟನ್ ಪಾಯಿಂಟ್. ಸೊ ಆಸಿಲೇಷನ್ಸು ರಿಪೀಟ್ ಇಟ್ ಸೆಲ್ಫ್ ಆಗೋದ್ರಿಂದ ಫಿಕ್ಸ್ಡ್ ಇಂಟರ್ವಲ್ಸ್ ಆಫ್ ಟೈಮಲ್ಲಿ ಮೋಷನ್ ರಿಪೀಟ್ ಇಟ್ ಸೆಲ್ಫ್ ಆಗೋದ್ರಿಂದ ಎಲ್ಲ ಆಸಿಲೇಷನ್ಗಳು ಟು ಆ್ಯಂಡ್ ಫ್ರೋ ಮೋಷನ್ನೇ. ಈಗ ಆಸಿಲೇಷನ್ಸ್ ಎರಡು ಎಕ್ಸಾಂಪಲ್ಸ್ ನೋಡಿದ್ರಿ ನೀವು. ಒಂದು ದ ಆಸಿಲೇಷನ್ ಆಫ್ ಅ ಬಾಬ್, ಆರ್ ಇನ್ ಅದರ್ ವರ್ಡ್ಸ್ ದ ಆಸಿಲೇಷನ್ ಆಫ್ ಅ ಸಿಂಪಲ್ ಪೆಂಡುಲಮ್ ಅಂದ್ರೆ ಮುಗಿತು. ಸಿಂಪಲ್ ಪೆಂಡುಲಮ್ದು ಆಸಿಲೇಷನ್ಸ್ ನೋಡಿದ್ರಿ. ದ ಆಸಿಲೇಷನ್ಸ್ ಆಫ್ ಲೋಡ್ ಅಟ್ಯಾಚ್ಡ್ ಟು ಎ ಸ್ಪ್ರಿಂಗ್, ಒಂದು ಸ್ಪ್ರಿಂಗಿಗೆ ಅಟ್ಯಾಚ್ ಮಾಡಿದ್ದ ಮಾಸ್ ಅಥವಾ ಲೋಡ್ದು ಆಸಿಲೇಷನ್ಸ್ ನೋಡಿದ್ರಿ. ಸೊ ಅವೆಲ್ಲ ರಿಪೀಟೆಡ್ ಸೆಲ್ಫ್ ಆಗ್ತಿತ್ತಲ್ಲ, ಹಂಗೆ ಜೊತೆಗೆ ಟು ಆ್ಯಂಡ್ ಫ್ರೋ ಮೋಷನ್ ಆಗಿತ್ತು ಅವು. ಸೊ ಅದಕ್ಕೆ ಅವು ಪಿರಿಯಾಡಿಕ್ ಮೋಷನ್ಗಳೇ. ಅವು ಆಸಿಲೇಷನ್ಸ್ಗಳೆಲ್ಲ ಪಿರಿಯಾಡಿಕ್ ಮೋಷನ್ಗಳು, ಯಾಕಂದರೆ ಮೋಷನ್ ರಿಪೀಟೆಡ್ ಸೆಲ್ಫ್ ಅಟ್ ಫಿಕ್ಸ್ಡ್ ಇಂಟರ್ವಲ್ಸ್ ಆಫ್ ಟೈಮ್. ಬಟ್ ಆಲ್ ಪಿರಿಯಾಡಿಕ್ ಮೋಷನ್ಸ್ ಆರ್ ನಾಟ್ ಆಸಿಲೇಷನ್ಸ್. ಎಲ್ಲ ಪಿರಿಯಾಡಿಕ್ ಮೋಷನ್ಸ್ ಆಸಿಲೇಷನ್ಸ್ ಅಂತ ಹೇಳೋಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಈಗ ಒಂದು ಬಾಡಿ ಏನು ಮಾಡ್ತಾ ಇರುತ್ತೆ? ಸರ್ಕ್ಯುಲರ್ ಪಾತಲ್ಲಿ ಸುತ್ತಾ ಇರುತ್ತೆ ವಿತ್ ಅ ಫಿಕ್ಸ್ಡ್ ಇಂಟರ್ವಲ್ ಆಫ್ ಟೈಮ್. ಪ್ರತಿ ಇಂಟರ್ವಲ್ ಆಫ್ ಟೈಮ್ ಪ್ರತಿ ಸರ್ಕ್ಯುಲರ್ ಮೋಷನ್ಗೂ ತಗೊಳ್ಳೋ ಟೈಮ್ ಅಷ್ಟೇ. ಈಗ ಇಲ್ಲಿಂದ ಶುರು ಆಯಿತು ಅಂದ್ಕೊಳ್ಳಿ, ಸರ್ಕ್ಯುಲರ್ ಮೋಷನ್ ಇಲ್ಲಿ ಬರೋಕ್ಕೆ 10 ಸೆಕೆಂಡ್ಸ್ ತಾಂಡಿತ್ತು ಅಂದ್ಕೊಳ್ಳಿ, ಮತ್ತು ನೆಕ್ಸ್ಟ್ 10 ಸೆಕೆಂಡ್ಸಲ್ಲಿ ಇಲ್ಲಿಂದ ಇಲ್ಲೇ ಬಂದಿರುತ್ತೆ, ಮತ್ತು ನೆಕ್ಸ್ಟ್ 10 ಸೆಕೆಂಡ್ಸಲ್ಲಿ ಇಲ್ಲಿಂದ ಇಲ್ಲೇ ಬಂದಿರುತ್ತೆ. ಇದನ್ನೇ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತ ಕರೆಯೋದು. ದ ಬಾಡಿ ಮೂವ್ಸ್ ಆನ್ ಎ ಸರ್ಕ್ಯುಲರ್ ಪಾತ್ ವಿತ್ ಅ ಕಾನ್ಸ್ಟೆಂಟ್ ಸ್ಪೀಡ್. ಒಂದು ಬಾಡಿ ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಸರ್ಕ್ಯುಲರ್ ಮೋಷನ್ ಮಾಡ್ತಿದ್ರೆ ಸೊ ಅದೇ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತ ಕರೆಯೋದು. ಅದೇ ಪಿರಿಯಾಡಿಕ್ ಮೋಷನ್ ಅಲ್ವಾ? ಯಾಕಂದರೆ ಅದು ಫಿಕ್ಸ್ಡ್ ಇಂಟರ್ವಲ್ ಆಫ್ ಟೈಮಲ್ಲಿ ಮೋಷನ್ನ ರಿಪೀಟೆಡ್ ಸೆಲ್ಫ್ ಮಾಡ್ತಾ ಇರುತ್ತೆ. ಇದು ಪಿರಿಯಾಡಿಕ್ ಮೋಷನ್ನೇ ಇದು. ಯಾಕಂದರೆ ನೋಡಿ, 10 ಇಲ್ಲಿತ್ತು ಅಂದ್ಕೊಳ್ಳಿ, 10 ಸೆಕೆಂಡ್ಸ್ ಆಯ್ತಾ, ಇಲ್ಲಿ ಬಂತು, ಮತ್ತೆ ಇನ್ನೊಂದು 10 ಸೆಕೆಂಡ್ ಆದಮೇಲೆ ಇಲ್ಲಿ ಬರುತ್ತೆ, ಮತ್ತೆ ಇನ್ನೊಂದು 10 ಸೆಕೆಂಡ್ ಆದಮೇಲೆ ಇಲ್ಲಿ ಬರುತ್ತೆ ಅಲ್ವಾ? ಸೊ ಇದು ಪಿರಿಯಾಡಿಕ್ ಮೋಷನ್ನೇ. ಬಟ್ ಇದು ಆಸಿಲೇಷನ್ ಅಲ್ಲ ನೋಡಿ. ಸೊ ನಮ್ಮ ಬಾಡಿ ಯಾವುದೇ ಪಾಯಿಂಟ್ ಸುತ್ತ ಟು ಆ್ಯಂಡ್ ಫ್ರೋ ಮೋಷನ್ ಮಾಡ್ತಿಲ್ಲ ನೋಡಿ. ಸೊ ಹೆನ್ಸ್ ದಿಸ್ ಇಸ್ ನಾಟ್ ಎನ್ ಆಸಿಲೇಷನ್. ಅದೇ ಥರ ನೋಡಿ, ದ ಮೋಷನ್ ಆಫ್ ಅರ್ತ್ ಅರೌಂಡ್ ಸನ್. ಸೊ ಸನ್ ಸುತ್ತ ಅರ್ತ್ ಸುತ್ತಾ ಇರೋದು. ಸೊ ಒಂದು ಸರಿ ಸುತ್ತಕ್ಕೆ ಅರ್ಥ ತಗೊಳ್ಳೋ ಟೈಮ್ ಎಷ್ಟು? ಸನ್ ಸುತ್ತ ಒಂದು ಸರಿ ಅರ್ಥ ಸುತ್ತಕ್ಕೆ ತಗೊಳ್ಳೋ ಟೈಮು 1 ಇಯರ್. ಈಗ ಅರ್ಥ ಇಲ್ಲಿತ್ತು ಅಂದ್ಕೊಳ್ಳಿ,
ಓಕೆನಾ. ಇಲ್ಲಿ ತೋರ್ತು ಮೂವ್ ಆಗ್ತಾ ಇದೆ, ಮತ್ತೆ ಇಲ್ಲಿ ಬಂತು 1 ಇಯರ್ ಆಯಿತು, ಮತ್ತೆ ಮೂವ್ ಆಯಿತು, ಮತ್ತೆ ಇಲ್ಲಿ ಬಂದಾಗ ಇನ್ನೊಂದು ಇಯರ್ ಆಯಿತು. ಸೊ 1 ಇಯರ್ಗೆ ಆ ಮೋಷನ್ ರಿಪೀಟೆಡ್ ಸೆಲ್ಫ್ ಆಗ್ತಿದೆ. ಓಕೆ, ಬಟ್ ಇದು ಕೂಡ ನೋಡಿ, ದಿಸ್ ಆಲ್ಸೋ ಎ ಪಿರಿಯಾಡಿಕ್ ಮೋಷನ್ ಬಟ್ ನಾಟ್ ಎ ಆಸಿಲೇಷನ್. ಇಲ್ಲೂ ಟು ಆ್ಯಂಡ್ ಫ್ರೋ ಮೋಷನ್ ನಡೀತಿಲ್ಲ ನೋಡಿ, ಯಾವುದೋ ಒಂದು ಪಾಯಿಂಟ್ ಸುತ್ತ ಟು ಆ್ಯಂಡ್ ಫ್ರೋ ಮೋಷನ್ ನಡೀತಾ ಇಲ್ಲ. ಸೊ ಇದು ಏನಲ್ಲ, ಆಸಿಲೇಷನ್ ಅಲ್ಲ. ಸೊ ಎಲ್ಲ ಪಿರಿಯಾಡಿಕ್ ಮೋಷನ್ಗಳನ್ನ ಆಸಿಲೇಷನ್ ಅಂತ ಕರಿಬೋದು. ಸಾರಿ ಎಲ್ಲ ಆಸಿಲೇಷನ್ಸ್ನ ಪಿರಿಯಾಡಿಕ್ ಮೋಷನ್ಸ್ ಅಂತ ಕರಿಬೋದು, ಬಟ್ ಎಲ್ಲ ಪಿರಿಯಾಡಿಕ್ ಮೋಷನನ್ನು ಆಸಿಲೇಷನ್ಸ್ ಅಂತ ಹೇಳೋಕ್ಕಾಗಲ್ಲ. ಎಕ್ಸಾಂಪಲ್ಸ್ ಯಾಕೆ ಅಂದರೆ, ದ ರೆವಲ್ಯೂಷನ್ ಆಫ್ ಅರ್ತ್ ಅರೌಂಡ್ ಸನ್, ಇಟ್ಸ್ ಅ ಪಿರಿಯಾಡಿಕ್ ಮೋಷನ್ ಬಟ್ ಇಟ್ಸ್ ನಾಟ್ ಅನ್ ಆಸಿಲೇಷನ್. ದ ಮೋಷನ್ ಆಫ್ ಎ ಬಾಡಿ ಆನ್ ಎ ಸರ್ಕ್ಯುಲರ್ ಪಾತ್ ವಿತ್ ಅ ಕಾನ್ಸ್ಟೆಂಟ್ ಸ್ಪೀಡ್, ಸೊ ಇದು ಕೂಡ ಪಿರಿಯಾಡಿಕ್ ಮೋಷನ್, ಬಟ್ ಇದು ಏನಲ್ಲ, ಆಸಿಲೇಷನ್ ಅಲ್ಲ. ಸೊ ಆಲ್ ಆಸಿಲೇಷನ್ಸ್ ಆರ್ ಪಿರಿಯಾಡಿಕ್ ಮೋಷನ್ಸ್, ಬಟ್ ಆಲ್ periodic motions are not oscillations. Okay, so now let us study about periodic functions. So periodic functions ಅಂದ್ರೇನು, ಯಾಕೆ ಇದನ್ನ ಸ್ಟಡಿ ಮಾಡಬೇಕು? ಸೊ ನಮ್ಮ ಆಸಿಲೇಷನ್ಸ್ ಅಂದ್ರೇನು? ದ ಬಾಡಿ ಕಂಡಕ್ಟ್ಸ್ ಟು ಆ್ಯಂಡ್ ಫ್ರೋ ಮೋಷನ್ ಅಬೌಟ್ ಅ ಫಿಕ್ಸ್ಡ್ ಪಾಯಿಂಟ್ ಅಟ್ ಫಿಕ್ಸ್ಡ್ ಇಂಟರ್ವಲ್ಸ್ ಆಫ್ ಟೈಮ್. ಫಿಕ್ಸ್ಡ್ ಇಂಟರ್ವಲ್ಸ್ ಆಫ್ ಟೈಮಲ್ಲಿ ನಮ್ಮ ಬಾಡಿ ಟು ಆ್ಯಂಡ್ ಫ್ರೋ ಮೋಷನ್ ಮಾಡಿದ್ರೆ ಅಬೌಟ್ ಅ ಫಿಕ್ಸ್ಡ್ ಪಾಯಿಂಟ್, ಅದನ್ನೇ ನೀವೇನಂತ ಕರಿತೀರಾ? ಆಸಿಲೇಷನ್ಸ್ ಅಂತ ಕರಿತೀರ. ಸೊ ನಮ್ಮ ಆಸಿಲೇಷನ್ಸಿನ ಸ್ಟಡಿಲಿ ಪೀರಿಯಾಡಿಕ್ ಫಂಕ್ಷನ್ಸ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ಓಕೆ, ಸೊ ಹಂಗಾರೆ ಯಾವುದು ನಮ್ಮ ಮ್ಯಾಥಮ್ಯಾಟಿಕ್ಸ್, ದಿಸ್ ಇಸ್ ಎ ಮ್ಯಾಥಮ್ಯಾಟಿಕ್ಸ್ ಟಾಪಿಕ್, ಮ್ಯಾಥಮ್ಯಾಟಿಕ್ಸಲ್ಲಿ ನೀವು ಇದನ್ನ ಸ್ಟಡಿ ಮಾಡ್ತೀರಾ. ಸೊ ಯಾವುದು ಪೀರಿಯಾಡಿಕ್ ಫಂಕ್ಷನ್ಸ್ ಇನ್ ಮ್ಯಾಥಮ್ಯಾಟಿಕ್ಸ್? ದ ಸೈನ್ ಆ್ಯಂಡ್ ಕೋಸೈನ್ ಫಂಕ್ಷನ್ಗಳು. ಸೊ ಸೈನ್ ಆ್ಯಂಡ್ ಕೋಸೈನ್ ಫಂಕ್ಷನ್ಗಳೇ ಪೀರಿಯಾಡಿಕ್ ಫಂಕ್ಷನ್. ಓಕೆ, ಸೊ ಈಗೇನು ಪೀರಿಯಾಡಿಕ್ ಫಂಕ್ಷನ್ ಹೆಂಗಿರಬೇಕು ನೋಡಿ. ಸೊ ಈಗ ಫಾರ್ ಎಕ್ಸಾಂಪಲ್ y ಈಕ್ವಲ್ಸ್ ಎಫ್ ಆಫ್ ಎಕ್ಸ್. ಸೊ y ಇಸ್ ಸಮ್ ಫಂಕ್ಷನ್ ಆಫ್ ಎಕ್ಸ್, ಎಫ್ ಆಫ್ ಎಕ್ಸ್ ಅಂದ್ಕೊಳ್ಳಿ. ಸೊ ಯಾವಾಗ ನೀವು y ಈಕ್ವಲ್ಸ್ ಎಫ್ ಆಫ್ ಎಕ್ಸ್ನ ಪಿರಿಯಾಡಿಕ್ ಫಂಕ್ಷನ್ ಅಂತ ಕರಿತೀರಾ ನೋಡೋಣ. ಈಗ ಎಕ್ಸ್ದು ವ್ಯಾಲ್ಯೂಸ್ ಜಾಸ್ತಿ ಮಾಡ್ತಾ ಹೋಗಿ, ಎಕ್ಸ್ದು ವ್ಯಾಲ್ಯೂಸ್ 0 ಇಂದ ಜಾಸ್ತಿ ಮಾಡ್ತಾ ಹೋಗ್ತಿದ್ದೀರ ಅಂದ್ಕೊಳ್ಳಿ, ಆಗ y ವ್ಯಾಲ್ಯೂಸು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ y ಈಕ್ವಲ್ಸ್ ಎಫ್ ಆಫ್ ಎಕ್ಸಲ್ಲಿ ಎಕ್ಸನ್ನು ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂತ ಕರಿತಾರೆ. ಯಾಕಂದರೆ ನಮ್ಮ ಇಷ್ಟ ಏನು ಬೇಕಾದ್ರೂ ವ್ಯಾಲ್ಯೂ ಕೊಡ್ಬೋದು ನಾನು ಎಕ್ಸ್ಗೆ. ವೈ ಡಿಪೆಂಡೆಂಟ್ ವೇರಿಯೇಬಲ್, ಯಾರ ಮೇಲೆ ಡಿಪೆಂಡೆಂಟ್? ಎಕ್ಸ್ ಮೇಲೆ ಡಿಪೆಂಡೆಂಟ್. ಎಕ್ಸ್ದೇನು ವ್ಯಾಲ್ಯೂ ಇರುತ್ತೆ ಅದ್ರ ಮೇಲೆ ವೈ ವ್ಯಾಲ್ಯೂ ಡಿಪೆಂಡ್ ಆಗಿರೋದು. ಸೊ ಎಕ್ಸ್ ವ್ಯಾಲ್ಯೂನ 0 ಇಂದ ಜಾಸ್ತಿ ಮಾಡ್ತಾ ಹೋಗಿ, ವೈ ವ್ಯಾಲ್ಯೂಸ್ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಪೀರಿಯಾಡಿಕ್ ಫಂಕ್ಷನ್ ಹೆಂಗಿರಬೇಕು ಅಂದರೆ, ಈಗ ಗ್ರಾಫ್ ಹಾಕಿ, ಈಗ ಎಕ್ಸ್ಗೂ ಮತ್ತು ವೈಗೂ. ಸೊ ಎಕ್ಸ್ದು ವ್ಯಾಲ್ಯೂಸ್ ಜಾಸ್ತಿ ಆಗ್ತಾ ಹೋದಂಗೆ ವೈ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆನಾ, ಜಾಸ್ತಿ ಅಂತಲೇ ಏನಿಲ್ಲ, ಎಕ್ಸ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋದಂಗೆ ವೈ ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗುತ್ತೆ ಅಂದ್ಕೊಳ್ಳಿ. ಸೊ ಎಕ್ಸ್ ಇಲ್ಲಿಂದ ಇಲ್ಲಿಗೆ ಎಕ್ಸ್ ವ್ಯಾಲ್ಯೂ ಇಲ್ಲಿಂದ ಇಲ್ಲಿ ತಗೊಳ್ಳೋ ಅಷ್ಟೊತ್ತಿಗೆ ವೈ ನೋಡಿ ಸುಮಾರು ಬೇರೆ ಬೇರೆ ವ್ಯಾಲ್ಯೂಸ್ ತಗೊಂಡು, ಮತ್ತೆ ಕೊನೆಗೆ ಎಕ್ಸ್ ವ್ಯಾಲ್ಯೂ ಮತ್ತೆ ಫರ್ದರ್ ಜಾಸ್ತಿ ಮಾಡ್ತಾ ಇದ್ದೀರಾ, ಬಟ್ ವೈ ವ್ಯಾಲ್ಯೂಸ್ ಏನು ಬೇರೆ ಹೊಸ ವ್ಯಾಲ್ಯೂ ತಗೋತಾ ಇಲ್ಲ ನೋಡಿ, ಮತ್ತೆ ಮುಂಚೆ ತಗೊಂಡಿದ್ದ ವ್ಯಾಲ್ಯೂವೇ ತಗೊಳಕ್ಕೆ ಸ್ಟಾರ್ಟ್ ಆಗ್ಬಿಡ್ತು ವೈ ನೋಡಿ. ಸೊ ಇಂತಹ ಫಂಕ್ಷನ್ಸ್ನ ಪಿರಿಯಾಡಿಕ್ ಫಂಕ್ಷನ್ಸ್ ಅಂತ ಕರೆಯೋದು. ಓಕೆನಾ, ವೈ ಚೇಂಜಸ್ ಅಂಟಿಲ್ ಸಮ್ ವ್ಯಾಲ್ಯೂ ಆಫ್ ಎಕ್ಸ್, ಲೇಟರ್ ಆನ್ ಆಸ್ ಎಕ್ಸ್ ಚೇಂಜಸ್ ವೈ ಅಗೇನ್ ಟು ಎಕ್ಸ್ ದ ಪ್ರೀವಿಯಸ್ಲಿ ಟೇಕನ್ ವ್ಯಾಲ್ಯೂಸ್. ಸೊ ನೋಡಿ, ಸೊ ಇದಕ್ಕಿಂತ ಮುಂದೆ ನೀನು ಎಕ್ಸ್ ಹೋದರೆ, ಎಕ್ಸ್ ಇದಕ್ಕಿಂತ ಮುಂದೆ ಹೋದರೆ, ಬಟ್ ವೈ ಏನು ಹೊಸ ವ್ಯಾಲ್ಯೂಸ್ ತಗೋತಾ ಇಲ್ಲ, ಮುಂಚೆ ತಗೊಂಡಿದ್ದ ವ್ಯಾಲ್ಯೂಸೇ ಮತ್ತೆ ತಗೊಳುತ್ತೆ. ಅಗೇನ್ ದ ಗ್ರಾಫ್ ರಿಪೀಟ್ಸ್ ನೋಡಿ. ಸೊ ಇದೇ ಪಿರಿಯಾಡಿಕ್ ಫಂಕ್ಷನ್ ಅಂತ ಕರೆಯೋದು ಮ್ಯಾಥಮೆಟಿಕ್ಸಲ್ಲಿ. ಸೊ ಮ್ಯಾಥಮೆಟಿಕ್ಸಲ್ಲಿ 2 ಪಿರಿಯಾಡಿಕ್ ಫಂಕ್ಷನ್ಗಳಿದೆಯಪ್ಪ, ದಟ್ ಈಸ್ ಸೈನ್ ಫಂಕ್ಷನ್ ಮತ್ತು ಕೊಸೈನ್ ಫಂಕ್ಷನ್. ಸೊ ಯಾವುದ್ಯಾವುದು ಮ್ಯಾಥಮೆಟಿಕ್ಸಲ್ಲಿರೋ ಪಿರಿಯಾಡಿಕ್ ಫಂಕ್ಷನ್ಗಳು? ಒಂದು ಸೈನ್ ತೀಟಾ, ಇನ್ನೊಂದು ಕಾಸ್ ತೀಟಾ. ಇದನ್ನ ಸ್ಟಡಿ ಮಾಡಿರ್ತೀರಿ ನೀವು, ಗ್ರಾಫ್ಸ್ ಆಫ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಅಂತ ಮ್ಯಾಥಮೆಟಿಕ್ಸಲ್ಲಿ. ಸೊ ನೋಡಿ, ಈಗ ವೈ ಈಕ್ವಲ್ಸ್ ಸೈನ್ ತೀಟಾ, ವೈ ಅಂತನಾರು ಕರೀರಿ ಅಥವಾ ಎಫ್ ಆಫ್ ತೀಟಾ ಅಂತನಾರು ಕರೀರಿ. ವೈ ಅಂತನಾರು ಕರಿಬೋದು, ಎಫ್ ಆಫ್ ತೀಟಾ ಅಂತನಾರು ಕರಿಬೋದು, ಸೈನ್ ತೀಟಾ. ಅದೇ ಥರ ವೈ ಅಥವಾ ಎಫ್ ಆಫ್ ತೀಟಾ ಈಕ್ವಲ್ಸ್ ಕಾಸ್ ತೀಟಾ. ಸೊ ನೋಡಿ, ಇವೆರಡು ನಮ್ಮ ಪೀರಿಯಾಡಿಕ್ ಫಂಕ್ಷನ್ಸ್ಗಳು ಇನ್ ಮ್ಯಾಥಮ್ಯಾಟಿಕ್ಸ್. ಸಮ್ ಕಾನ್ಸ್ಟೆಂಟು ಸೇರಿಸ್ಬೋದು ಬೇಕಾದ್ರೆ ನೀವು, ಎ ಸೈನ್ ತೀಟಾ ಅನ್ನಿ, ಆ್ಯಂಡ್ ಇದು ಎ ಕಾಸ್ ಥೀಟಾ ಅಂತನಾರು ಕರೀರಿ. ಎ ಇಸ್ ಅ ಕಾನ್ಸ್ಟೆಂಟ್.
ಸೊ ದೀಸ್ ಟು ಆರ್ ದ periodic functions in mathematics. The sin theta, a sin theta, another one is a cos theta. ಈಗ ಪೀರಿಯಾಡಿಕ್ ಫಂಕ್ಷನ್ ಅಂದರೆ ರಿಪೀಟ್ ಇಟ್ ಸೆಲ್ಫ್ ಆಗಬೇಕಲ್ಲ. ಈಗ ಅವುಗಳ ಗ್ರಾಫ್ ಹೆಂಗಿರುತ್ತೆ ನೋಡೋಣ ಈಗ. ಸೊ ಇದು ಮೊದಲನೇ ಗ್ರಾಫ್ ಅಪ್ಪ ಇದು. ಸೊ ಇಲ್ಲಿ ನಾನು ಏನು ತಗೊಂಡಿದ್ದೀನಿ ನೋಡಿ, ಇಲ್ಲಿ ಸೈನ್ ಥೀಟಾಗೆ ಹಾಕಿರೋ ಗ್ರಾಫ್ ಇದು, ಎಫ್ ಆಫ್ ಥೀಟಾ ಸೈನ್ ಥೀಟಾಗೆ. ಸೊ ನನ್ನ ಥೀಟಾನ ಎಕ್ಸ್ ಆಕ್ಸಿಸಲ್ಲಿ ತಗೋತೀನಿ, ಥೀಟಾನ ಎಕ್ಸ್ ಆಕ್ಸಿಸಲ್ಲಿ ತಗೋತೀನಿ. ಇಡೀ ಸೈನ್ ಥೀಟಾದ ಏನು ವ್ಯಾಲ್ಯೂ ಬಂತು ಅದು ಎಫ್ ಆಫ್ ಥೀಟಾ, ಅದನ್ನ ವೈ ಆಕ್ಸಿಸಲ್ಲಿ ಪ್ಲಾಟ್ ಮಾಡ್ತೀನಿ. ಬೇಕಾದ್ರೆ ವೈ ಅಂತನಾರು ಅನ್ಕೊಳ್ಳಿ, ವೈ ಅಂತನಾರು ಕರ್ಕೊಳ್ಳಿ. ವೈ ಅನ್ನೋದು ಫುಲ್ ಸೈನ್ ಥೀಟಾ ವ್ಯಾಲ್ಯೂ. ನಾನು ಎಕ್ಸ್ ಆಕ್ಸಿಸಲ್ಲಿ ಹಾಕ್ತಿರೋದೇನು ಥೀಟಾ ಅಷ್ಟೇ. ವೈ ಆಕ್ಸಿಸಲ್ಲಿ ಸೈನ್ ಥೀಟಾ ಹಾಕ್ತಾ ಇದ್ದೀನಿ. ಸೊ ಅದೇ ವೈ ಅಂತ ಕರೆದಿದ್ದೀನಿ ಸೈನ್ ಥೀಟಾನ. ಓಕೆ, ಸಾರಿ, ವೈ ಆಕ್ಸಿಸಲ್ಲಿ ನಾನು ಏನಾಗ್ತಿರೋದು ಸೈನ್ ಥೀಟಾ ಅಲ್ಲ, ಸಾರಿ, ಎ ಸೈನ್ ಥೀಟಾ. ಸೊ ಎ ಸೈನ್ ಥೀಟಾನ ವೈ ಆಕ್ಸಿಸಲ್ಲಿ ತಗೋತಾ ಇದ್ದೀನಿ. ಒಂದು ತಗೊಳ್ಳಿ ಸಾಕು, ಎಫ್ ಆಫ್ ಥೀಟಾ ತಗೊಳ್ಳಿ. ಸೊ ನನಗೆ ಏನು ಮಾಡ್ತಾ ಇದ್ದೀನಿ ನೋಡಿ, ಥೀಟಾನ ಎಕ್ಸ್ ಆಕ್ಸಿಸ್ ತಗೊಂಡಿದ್ದೀನಿ, ಎಫ್ ಆಫ್ ಥೀಟಾ ಅಂದರೆ ಇಷ್ಟು, ಎ ಸೈನ್ ಥೀಟಾನ ವೈ ಆಕ್ಸಿಸ್ ತಗೊಂಡಿದ್ದೀನಿ. ಸೊ ಪೀರಿಯಾಡಿಕ್ ಫಂಕ್ಷನ್ ನೋಡಿ ನಮಗೆ. ಸೊ ನನ್ನ ಥೀಟಾ ಜಾಸ್ತಿ ಮಾಡಿ 0 ಇಂದ ಎಫ್ ಆಫ್ ಥೀಟಾನು ವೇರಿ ಆಗ್ತಾ ಇದೆ. ಈ ಥರ ಗ್ರಾಫ್ ಬಂತು ನನಗೆ. ಥೀಟಾ ಆ್ಯಂಡ್ ಎಫ್ ಆಫ್ ಥೀಟಾ ಮಧ್ಯೆ ಗ್ರಾಫ್ ಹಿಂಗೆ ಬಂತು. ಬಟ್ ಥೀಟಾ ವ್ಯಾಲ್ಯೂ ನೋಡಿ ಇಲ್ಲಿ 2π ಕಳೆದ ತಕ್ಷಣ, 2π ಗಿಂತ ಮುಂದೆ ಹೋದ ತಕ್ಷಣ ಥೀಟಾ ವ್ಯಾಲ್ಯೂ, ಪೈ ಅಂದರೆ 3.14, 2 × 3.14, ಅದಕ್ಕಿಂತ ಮುಂದೆ ಹೋದ ತಕ್ಷಣ ಥೀಟಾ ವ್ಯಾಲ್ಯೂ ಮತ್ತೆ ಅದೇ ವ್ಯಾಲ್ಯೂಸ್ ತಗೊಳಕ್ಕೆ ಸ್ಟಾರ್ಟ್ ಆಗುತ್ತೆ ಎಫ್ ಆಫ್ ಥೀಟಾ. ಓಕೆನಾ? ಹಂಗೆ ನೋಡಿ, ದಿಸ್ ಗೋಸ್ ಆನ್ ರಿಪೀಟಿಂಗ್. ಅದೇ ಥರ ಹಂಗಾರೆ ಇವೆರಡು ಪಾಯಿಂಟ್ಸ್ ಏನು ಹಂಗಾರೆ, ಸೊ ಇವೆರಡು ಪಾಯಿಂಟ್ಸ್ಗಳು, ಒಂದು ಇದು ಪ್ಲಸ್ ಎ, ಇದು ಮೈನಸ್ ಎ. ಓಕೆನಾ? ಇದು ಒಂದು ಪಿರಿಯಾಡಿಕ್ ಫಂಕ್ಷನ್ y ಇಸ್ ಈಕ್ವಲ್ ಟು ಎ ಸೈನ್ ಥೀಟಾ. ಇನ್ನೊಂದು ಪಿರಿಯಾಡಿಕ್ ಫಂಕ್ಷನ್ ನೋಡಿ, y ಇಸ್ ಈಕ್ವಲ್ ಟು ಎ ಕಾಸ್ ಥೀಟಾ. ಸೊ ಇದು ಕೂಡ ಪಿರಿಯಾಡಿಕ್ ಫಂಕ್ಷನ್. ಸೊ ನಾನೀಗ ಎಕ್ಸ್ ಆಕ್ಸಿಸಲ್ಲಿ ಥೀಟಾ ತಗೋತೀನಿ, ವೈ ಆಕ್ಸಿಸಲ್ಲಿ ಎಫ್ ಆಫ್ ಥೀಟಾ, ದಟ್ ಈಸ್ ಎ ಕಾಸ್ ಥೀಟಾ. ಎ ಕಾಸ್ ಥೀಟಾನ ವೈ ಆಕ್ಸಿಸಲ್ಲಿ ಹಾಕ್ತೀನಿ. ಇಲ್ಲೂ ಅದೇ ಮಾಡಿದ್ದು, ಥೀಟಾನ ಎಕ್ಸ್ ಆಕ್ಸಿಸಲ್ಲಿ ಹಾಕಿದೆ, ಎ ಸೈನ್ ಥೀಟಾ ಅಂದರೆ ಅದೇ ಎಫ್ ಆಫ್ ಥೀಟಾ, ಅದನ್ನ ವೈ ಆಕ್ಸಿಸಲ್ಲಿ ಹಾಕಿದೆ. ಇಲ್ಲಿ ಥೀಟಾನ ಎಕ್ಸ್ ಆಕ್ಸಿಸ್ಗೆ ಹಾಕ್ತೀನಿ, ಎ ಕಾಸ್ ಥೀಟಾ ಅಂದರೆ ಅದೇ ಎಫ್ ಆಫ್ ಥೀಟಾನ ವೈ ಆಕ್ಸಿಸ್ಗೆ ಹಾಕ್ತೀನಿ. ಇದು ಯಾವ್ದ್ರ ಗ್ರಾಫ್ ಇದು, ವೈ ಎಫ್ ಆಫ್ ಥೀಟಾ ಈಕ್ವಲ್ಸ್ ಎ ಕಾಸ್ ಥೀಟಾದ ಗ್ರಾಫು, ಇದು ಎಫ್ ಆಫ್ ಥೀಟಾ ಈಕ್ವಲ್ಸ್ ಎ ಸೈನ್ ಥೀಟಾದ ಗ್ರಾಫ್. ಇದು ಅದೇ ಥರ ಇರುತ್ತೆ ನೋಡಿ ಗ್ರಾಫು. ಸೊ 0 ಇದ್ದಾಗ ಸೊ ದಿಸ್ ಇಸ್ ಮೈನಸ್ ಎ. ಸೊ ಈ ಗ್ರಾಫ್ ಹಂಗೆ ಇದೆ ನೋಡಿ, ಥೀಟಾ 0 ಇಂದ ರೈಸ್ ಮಾಡ್ತಾ ಹೋಗಿ. ಸೊ ಈ ಥರ ನಿಮಗೆ ಎಫ್ ಆಫ್ ಥೀಟಾ ವೇರಿ ಆಯಿತು. ಕೊನೆಗೆ ಮತ್ತೆ 2π ಆದಮೇಲೆ ಮತ್ತೆ ಅದೇ ಥರ ವೇರಿಯೇಷನ್ ಬಂತು ನೋಡಿ, ಇದು 4π. ಇಲ್ಲೂ ಅದೇ ಆಗಿದ್ದು ನೋಡಿ, 0 ಇಂದ ಥೀಟಾ ಜಾಸ್ತಿ ಆಗ್ತಿದೆ, ಈ ಥರ ವೇರಿಯೇಷನ್ ನೋಡಿದ್ರೆ 2πವರೆಗೂ. ಮತ್ತೆ 2π ಇಂದ ಮುಂದೆ ಥೀಟಾ ಹೋದರೆ ಮತ್ತೆ ಅದೇ ಥರ ಎಫ್ ಆಫ್ ಥೀಟಾ ವೇರಿ ಆಗುತ್ತೆ. ಇಲ್ಲೂ ಅಷ್ಟೇ ನೋಡಿ, 0 ಇಂದ 2π ಹೋಗೋವರೆಗೂ ಈ ಥರ ವೇರಿ ಆಯಿತು ಎಫ್ ಆಫ್ ಥೀಟಾ. ಮತ್ತೆ 2π ಇಂದ ಫರ್ದರ್ ಕಂಟಿನ್ಯೂ ಮಾಡಿದ್ರು ಹಂಗೆ ವೇರಿ ಆಯಿತು. ಅರ್ಥ ಆಯ್ತಲ್ಲ? ಸೊ 2π ಅಷ್ಟು ಥೀಟಾದ ವ್ಯಾಲ್ಯೂಗೆ, 2π ಅಷ್ಟು ವ್ಯಾಲ್ಯೂಗೆ ನನ್ನ ಇವೆರಡು ಫಂಕ್ಷನ್ಸ್ ಏನಾಗ್ತವೆ, ರಿಪೀಟ್ ಇಟ್ ಸೆಲ್ಫ್ ಆಗುತ್ತೆ. ಫಾರ್ ಎವ್ರಿ 2π ದ ಫಂಕ್ಷನ್ಸ್ ಎಫ್ ಆಫ್ ಥೀಟಾ ಇಸ್ ಎ ಸೈನ್ ಥೀಟಾ ಆ್ಯಂಡ್ ಎಫ್ ಆಫ್ ಥೀಟಾ ಈಕ್ವಲ್ಸ್ ಎ ಕಾಸ್ ಥೀಟಾ, ರಿಪೀಟ್ ಇಟ್ ಸೆಲ್ಫ್. ಸೊ ಅದೇ ದ ಪೀರಿಯಡ್ ಆಫ್ ದ ಪಿರಿಯಾಡಿಕ್ ಫಂಕ್ಷನ್. ದಿಸ್ ಟು ಪಿರಿಯಾಡಿಕ್ ಫಂಕ್ಷನ್ಸ್, ದ ಪೀರಿಯಡ್ನ ಏನಂತ ಕರೀತಾರೆ, 2π ಇಸ್ ದ ಪೀರಿಯಡ್. ಅಂದರೆ ಪ್ರತಿ 2π ಅಷ್ಟು ಥೀಟಾ ಚೇಂಜ್ ಆದರೆ ಎಫ್ ಆಫ್ ಥೀಟಾ ರಿಪೀಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಈಗ 0 ಅಲ್ವಾ, 2π ಅಷ್ಟು ಆ್ಯಂಗಲ್ ಥೀಟಾ ಚೇಂಜ್ ಆಯಿತು, ಮತ್ತೆ ರಿಪೀಟ್ ಇಟ್ ಸೆಲ್ಫ್ ಆಗಕ್ಕೆ ಸ್ಟಾರ್ಟ್ ಆಯ್ತು ನೋಡಿ. ಸೊ 2π ಇಂದ 4πಗೆ ಬಂದ್ರಿ,
ಟೂ ಪೈಯಿಂದ 4π ಬಂದಾಗಲೂ ಮತ್ತು 2π ಅಷ್ಟು ಆ್ಯಂಗಲ್ ಚೇಂಜ್ ಆಗೈತಲ್ಲ, ಮತ್ತು ಅದೇ ಥರ ರಿಪೀಟ್ ಇಟ್ ಸೆಲ್ಫ್ ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಪ್ರತಿ 2π ಆ್ಯಂಗಲ್ ಚೇಂಜ್ಗೆ ನಮ್ಮ ಎಫ್ ಆಫ್ ಥೀಟಾ ರಿಪೀಟ್ ಇಟ್ ಸೆಲ್ಫ್ ಆಗ್ತಾ ಇದೆ. ಸೊ ಇಂತಹ ಫಂಕ್ಷನ್ಸ್ನ ಪೀರಿಯಾಡಿಕ್ ಫಂಕ್ಷನ್ಸ್ ಅಂತ ಕರಿತಾರೆ. ಸೊ ಯಾವ್ದಾವ್ದು ಪೀರಿಯಾಡಿಕ್ ಫಂಕ್ಷನ್ಸ್ ನಮ್ಮ ಮ್ಯಾಥಮೆಟಿಕ್ಸ್ ಅಥವಾ ಫಿಸಿಕ್ಸಲ್ಲಿ ದ ಟೂ ಸಿಂಪಲ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್, ದ ಸೈನ್ ಫಂಕ್ಷನ್ ಆ್ಯಂಡ್ ಕಾಸ್ ಫಂಕ್ಷನ್. ಎಫ್ ಆಫ್ ಥೀಟಾ ಇಸ್ ಎ ಸೈನ್ ಥೀಟಾ, ಇದೊಂದು ಪೀರಿಯಾಡಿಕ್ ಫಂಕ್ಷನ್. ಎಫ್ ಆಫ್ ಥೀಟಾ ಇಸ್ ಎ ಕಾಸ್ ಥೀಟಾ, ಇದು ಇನ್ನೊಂದು ಪೀರಿಯಾಡಿಕ್ ಫಂಕ್ಷನ್ಸ್. ಇವೆರಡು ಪೀರಿಯಾಡಿಕ್ ಫಂಕ್ಷನ್ ರಿಪೀಟೆಡ್ ಸೆಲ್ಫ್ ನಡೆಯೋದು ಎಷ್ಟು ಥೀಟಾ ಚೇಂಜ್ ಆದಾಗ, 2π ಅಷ್ಟು ಥೀಟಾ ಚೇಂಜ್ ಆದಾಗ ಇವೆರಡು ಫಂಕ್ಷನ್ಸ್ ರಿಪೀಟ್ ಆಗ್ತಾ ಹೋಗ್ತವೆ. ಅರ್ಥ ಆಯ್ತಲ್ಲ ನೋಡಿ, 2π ಇಷ್ಟು ಈ ಥರ ವೇರಿ ಆಯಿತು ಎಫ್ ಆಫ್ ಥೀಟಾ. ಮತ್ತೆ ನೆಕ್ಸ್ಟ್ 2πಗೆ ನೋಡಿ ಹಂಗೆ ವೇರಿ ಆಯಿತು, ಮತ್ತು ಇನ್ನು ಫರ್ದರ್ 2πಗೂ ಹಂಗೆ ವೇರಿ ಆಗುತ್ತೆ. ಸೊ ಪ್ರತಿ 2πಗೆ ಅದು ನಮ್ಮ ಫಂಕ್ಷನಿನ ವ್ಯಾಲ್ಯೂಸ್ ರಿಪೀಟೆಡ್ ಸೆಲ್ಫ್ ಆಗೋಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ದ್ಯಾಟ್ಸ್ ಅಬೌಟ್ ಪೀರಿಯಾಡಿಕ್ ಫಂಕ್ಷನ್ಸ್. ಸೊ ವಾಟ್ ಆರ್ ಪೀರಿಯಾಡಿಕ್ ಫಂಕ್ಷನ್ಸ್? Periodic functions are those functions whose values repeat itself after the fixed change in dependent variable. ಒಂದಿಷ್ಟು ಡಿಪೆಂಡೆಂಟ್ ವೇರಿಯೇಬಲ್ ಒಂದು ಫಿಕ್ಸ್ಡ್ ಚೇಂಜ್ ಆಯಿತಾ, ಮತ್ತೆ ಫಂಕ್ಷನ್ ರಿಪೀಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಆ ಫಂಕ್ಷನ್ದು ವ್ಯಾಲ್ಯೂ. ಸೊ ಇಂತಹ ಫಂಕ್ಷನ್ಸ್ನ ಪೀರಿಯಾಡಿಕ್ ಫಂಕ್ಷನ್ಸ್ ಅಂತ ಕರಿತೀವಿ ನೋಡಿ. ಥೀಟಾ 2π ಅಷ್ಟು ಚೇಂಜ್ ಆದರೆ ಆಗ ಎಫ್ ಆಫ್ ಥೀಟಾ ಮತ್ತೆ ರಿಪೀಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅದೇ ಆ ಗ್ರಾಫ್ಸಲ್ಲಿ ನೀವು ಅರ್ಥ ಮಾಡ್ಕೋಬೋದು. ಸೊ ದ್ಯಾಟ್ಸ್ ಇಟ್. ಪೀರಿಯಾಡಿಕ್ ಫಂಕ್ಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಸ್ಟಡಿ ಆಫ್ ಆಸಿಲೇಷನ್ಸ್. ಅದಕ್ಕೋಸ್ಕರ ನಾವು ಈ ಪೀರಿಯಾಡಿಕ್ ಫಂಕ್ಷನ್ಸ್ ಅನ್ನೋ ಮ್ಯಾಥಮೆಟಿಕ್ಸ್ ಟಾಪಿಕ್ನ ಹೇಳಿದ್ದೀಗ. ಓಕೆ, ಸೊ ದ್ಯಾಟ್ಸ್ ಅಬೌಟ್ non-periodic motions, periodic motions, oscillations and periodic functions. Thank you.